ಪರಿಶುದ್ಧವಾದಂಥ ಅಂತಃಕರಣನ ತತ್ವಾನ್ವೇಷಣ ಮಂದಿರ ಅಂತ. ತತ್ವಾನ್ವೇಷಣ ಮಂದಿರ ಎಲ್ಲಿ ಐತೆ ಅಂದರೆ ಪರಿಶುದ್ಧವಾದ ಅಂತಃಕರಣ ಅದು. ತತ್ವ ಅಂದ್ರೆ ತ್ರಿಕಾಲಪಾದ್ಯವಾದಂತಹ ಇರು, ಅನ್ವೇಷಣ ಮಾಡೋದು ಅಂದ್ರೆ ಹುಡುಕೋದು. ಅದು ತತ್ವಾನ್ವೇಷಣ ಮಂದಿರ ಎಲ್ಲಿ ಇರ್ತೈತಿ, ಅಲ್ಲಿ ಯಾಕೈತಿ ಅಂದ್ರೆ ನಮ್ಗೆ ಯಾರ ಮನಸ್ಸು ಪರಿಶುದ್ಧ ಇರ್ತೈತಿ ಅದು ತತ್ವಾನ್ವೇಷಣ ಮಂದಿರ. ಅಲ್ಲಿ ಅದನ್ನು ಹುಡುಕಲಿಕ್ಕೆ ಬರ್ತೈತಿ. ತತ್ವದ ಇರುವನ್ನು ಅನುಭವ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಬರ್ತೈತಿ. ಅಂತಃಕರಣ ಯಾರು ಪರಿಶುದ್ಧ ಇರ್ತೈತಿ ಅದು ತತ್ವಾನ್ವೇಷಣ ಮಂದಿರ ಅಂತ. ಏನು ನಾವು ಧಾರವಾಡದಾಗ ಐತಿ ಅಂತ ತಿಳ್ಕೊಂಡು ತತ್ವಾನ್ವೇಷಣ ಮಂದಿರ ನಿನ್ನೊಳಗದ ಅದು. ಏನು ತೋರಿಕೆ ಇರುವನ್ನು ಪರಿಚ್ಛಿನ್ನ ಮಾಡಲಾರ್ದು, ತನ್ನ ವಿಕಾರವನ್ನು ಅದಕ್ಕೆ ಹಚ್ಚಲಿಕ್ಕೆ ಆಗೋದನ್ನಿಲ್ಲ. ತೋರಿಕೆ ವಿಕಾರ ಎಲ್ಲ ತೋರಿಕೆಯಾಗದ ಹೊರತು ಇರುವಿಕೆಗೆ ಹತ್ತದನೇ ಇಲ್ಲ. ಆನಂದಮಯವಾದಿರು ದೋಷರಹಿತದ ಅದು. ಮತ್ತು ಸಮಾಧ ಅಂಥೇಳಿ ವೃತ್ತಿಯ ಕಡೆ ಹೋತು ಅಂದರೆ ಅವಾಗ ಸಮತ್ವದ ಅನುಭವಕ್ಕೆ. ನಿರ್ದೋಷಂ ಸಮಂ ಹಿ ಬ್ರಹ್ಮ ಅಂತ. ಯಾವುದೂ ದೋಷ ಇಲ್ಲದ್ದು ಸಮಸ್ಥಿತಿ ಉಳ್ಳದ್ದು ಅದಕ್ಕೆ ಬ್ರಹ್ಮ ಅಂತಾರೆ. ದೋಷಯುಕ್ತವಾದದ್ದು ವಿಷಮವಾದದ್ದು ಅದು ಬ್ರಹ್ಮ ಅಲ್ಲ. ಏನು ಇವೆಲ್ಲ ಕಣ್ಣಿ ಕಾಣಿಸೋದು, ಮನಸ್ಸಿಗೆ ಭಾಷವು, ಇಂದ್ರಿಯಗಳು ಗೋಚರ ಆಗುವ ಎಲ್ಲ ದೋಷಯುಕ್ತದವಲ್ಲ. ಅದಕ್ಕೆ ಅದು ನಮ್ಗೆ ಅನುಭವಕ್ಕೆ ಬರೋದಿಲ್ಲ. ಏನು ಪರಿಶುದ್ಧವಾದಂತಹ ಇರುವಿನ ಸ್ಥಿತಿ ಯಾವ ಇಂದ್ರಿಯಗಳಿಗೂ ಮನಸ್ಸಿಗೆ ಅದು ಗೋಚರ ಆಗೋದಿಲ್ಲ. ಏನು ಅದನ್ನು ತಿಳಿಯುವಷ್ಟು ಅವು ಸಾಮರ್ಥ್ಯ ಇಲ್ಲ, ಅವು ಅಸಮರ್ಥ. ಹೊರಮುಖ ವೃತ್ತಿ ಉಳ್ಳಂತಹ ಮನಸ್ಸು ಮತ್ತು ಇಂದ್ರಿಯಗಳೆಲ್ಲ ಹೊರಮುಖದವು. ಅಂತರಾತ್ಮನ ಇರುವನ್ನು ತಿಳಿಲಿಕ್ಕೆ ಅವು ಅಸಮರ್ಥದವು. ಪರಾಂಚಿಕಾನಿ ಇಂದ್ರಿಯಾಣಿ ವ್ಯತ್ರಣತ್ ಸ್ವಯಂಭೂ ಅಂತರಾತ್ಮನ್. ಅಂತರಾತ್ಮನ ಇರುವನ್ನು ತಿಳಿಲಿಕ್ಕೆ ಅವಕ್ಕೆ ಅಸಮರ್ಥದವು. ಯಾಕೆ ಅವುಗಳನ್ನು ಆಶ್ರಯಿಸಿಕೊಂಡು ಅವದ ಹೊರತು ಅದನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ ಅವಕ್ಕಿಲ್ಲ. ಏನು ಯಾವುದನ್ನು ಮನಸ್ಸು ತಿಳಿಯಲಾರದು, ಯಾವುದರಿಂದ ಮನಸ್ಸು ತಿಳಿಯಲ್ಪಡುವುದು ಅದೇ ನಿನ್ನ ನಿಜ ಸ್ಥಿತಿ ಅಂತ. ಅದೇ ಬ್ರಹ್ಮ, ಅದೇ ನಿನ್ನ ನಿಜ ಸ್ಥಿತಿ ಅಂದರೆ. ನಾವು ಮನಸ್ಸು ಬುದ್ಧಿಗಳ ಮುಖಾಂತರದಿಂದ ತಿಳಿಯಾಕೊಂಡೇವೆ. ಮನಸ್ಸಿಗೆ ಗೋಚರವು ಎಲ್ಲ ಜಡ ವಸ್ತುಗಳ ಗೋಚರಕ್ಕವು. ಅದು ಅಜಡವಾದಂಥ ಇರುವಿನ ಅನುಭವ ಆಗುವುದಿಲ್ಲ ಅದಕ್ಕೆ. ವಾಂಗ್ ಮನಸ್ಸಿಗೆ ಗೋಚರ ಅಂತಂದರೆ ನಿರಂತರ ಸತ್ಸಂಗದೊಳಗೆ ತೊಡಗಿದಾಗ ಏನಾರ ವಿವೇಕೋದಯ ಆಕೈತಿ ನೋಡ್ರಿ. ಆದ್ರೆ ಸತ್ಸಂಗ ಸಿಗೋದು ಭಾಳ ದುರ್ಲಭದ ಅಲ್ಲ. ಮತ್ತು ಎಲ್ಲದಕ್ಕೂ ಸತ್ಸಂಗ ಅಂತ ತಿಳ್ಕೊಂಡೇವೆ ನಾವು. ಹಾಡೋದು, ಬಾರಿಸೋದು, ಕುಣಿಯೋದು, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಹಿತ, ಯಾವುದು ಅಹಿತ, ವಿವೇಕ ಎಲ್ಲಿ ಜಾಗ್ರತೆ ಗೊಳಿಸೋ ವಿಚಾರ ನಡೆದಿರ್ತೈತಿ. ನಿವ್ವಳ ಅದರ ಬಗ್ಗೆ ಇರುವಿನ ಅನುಭವದ ಬಗ್ಗೆ ಯಾರು ತಿಳಿಸಿಕೊಡ್ತಿರ್ತಾರೆ ಅಂಥ ಅನುಭವಿಗಳ ಸಂಘ, ಬ್ರಹ್ಮನಿಷ್ಠ ಸದ್ಗುರುಗಳ ಸಂಘ, ಅದಕ್ಕೆ ಸತ್ಸಂಗ ಅಂತಾರೆ. ಅದು ಸಿಗೋದು ಭಾಳ ದುರ್ಲಭದ. ಏನು ಯಾವಾಗ ನಮಗೆ ವಿವೇಕೋದಯ ಆಕೈತಿ ನೋಡಿ, ಅವಾಗ ನಮಗೆ ಸ್ವಾಭಾವಿಕವಾಗಿ ವೈರಾಗ್ಯ ಬಂದುಬಿಡ್ತದೆ. ವೈರಾಗ್ಯ ಬರು ಪುರುಷೋತ್ತರಿ ಮನಸ್ಸಿಗೆ ಸಮಾಧಾನ, ಶಾಂತಿ, ಆನಂದದ ಸೂತ್ರ ಹತ್ತ. ಏನು ಆನಂದ ಸೂತ್ರ ಹತ್ತಾಕತೈತೆ ಅಂದ್ರೆ ನಾವು ತ್ಯಾಗ ಮಾಡಿದಾಗ ಬರ್ತದೆ. ವೈರಾಗ್ಯ ಬಂದಾಗ ಬರ್ತದೆ ಸೂತ್ರ. ಬಿಡು ಪುರುಷೋತ್ತರಿ ಅನುಭವ ಪೂರಕ ಶುರು ಆಕೈತಿ. ಉದ್ರಿ ಏನಲ್ಲ, ಅದು ರೋಕಡಿ. ಈಗ ಸದ್ದ ಬಿಟ್ಟು ಸದ್ದ ನಿನಗೆ ಆ ಸೂತ್ರ ಹತ್ತದ. ವೈರಾಗ್ಯ ಉದಯ ಆತು ಅಂದ್ರೆ ವಿಕಲ್ಪರಹಿತ ಆಗಿಬಿಡ್ತಾನೆ. ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯಲ್ಲಿ ಏನಿರ್ತೈತಿ, ಆನಂದಮಯವಾದ ಇರು ಎಲ್ಲರಿಗೂ ಅದು ಅನುಭವ ಬರ್ತದೆ. ಕೇವಲ ಆನಂದಮಯವಾದ ಇರುವಿನ ಅನುಸಂಧಾನ ಮಾಡಲಿಕ್ಕೆ ಯುಕ್ತಿಗಳನ್ನು ಕೇಳಲಿಕ್ಕೆ ಬರ್ತಕ್ಕಂಥವ್ರು ಬಹಳ ಕಡಿಮೆ ಜನ. ಎಲ್ಲೊಬ್ರು ಅಂಥವ್ರು ಅದರ ಅನುಸಂಧಾನ ಮಾಡಬೇಕು ಅಂತ ಯುಕ್ತಿಗಳನ್ನು ಕೇಳಲಿಕ್ಕೆ ಬರೋರು. ಎಲ್ಲರೂ ಬಂದು ಮನಿತನ ಸಮಸ್ಯೆನ ಹೇಳೋರು, ಅದಾಗೈತಿ ಇದಾಗೈತಿ. ಒಬ್ಬರ ಇದ್ರ ಬಗ್ಗೆ ಕೇಳೋರು. ಇಷ್ಟು ಊರು ಅಡ್ಡಾಡಿದ್ವಿ, ಒಬ್ಬರು ಅದ್ರ ಬಗ್ಗೆ ಯಾರು ಕೇಳಿಲ್ಲ. ಯಾಕೆ ಅದ ಬೇಕಾಗೈತಿ ನಮ್ಗೆ. ಬಾಳೆ ಬೇಕಾಗೈತಿ, ಬರೀ ಬಾಳೆ ದೇವಸ್ಥಾನ ಹಂಗಾಗೈತ್ರಿ ಹಿಂಗಾಗೈತಿ. ಯಾಕೆ ನಾವು ಕರ್ಮ ಹೆಂಗಿರ್ತೈತಿ ಹಂಗೆ ನಡೀತಿರ್ತೈತಿ. ಅದ್ರ ಬಗ್ಗೆ ಭಾಳ ತೆರಿಗೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಏನು ಯಾಕೆ ಅದನ್ನು ಮಾಡಿರ್ತೈತಿ ಅಂದ ಬಳಿಕ ಅದು ಬರತೈತಿ ಅನ್ನೋದು.
ಅದನ್ನು ತಪ್ಪಿಸ್ಕೊಳಕ್ಕೆ ಯಾರಿಗೂ ಆಗೋದಿಲ್ಲ. ಮಾಡಿದ ಕರ್ಮದಿಂದ ನಮಗೆ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಏನು ಬೇಕಾದಂಥ ಜ್ಞಾನಿ ಅದನ್ನಂದ್ರೆ ಅದನ್ನು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಅದರ ಫಲ ಉಂಡಬೇಕಾಗ್ತದೆ. ಏನು ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು, ಅದು ಉಣಿಸೇ ತೀರ್ತೈತಿ ಹಠಾತ್ತನೆ ಅಂತ. ಆದರೆ ನನಗೆ ಸಂಬಂಧ ತಪ್ಪಿಸ್ಕೊಂಡಿರ್ತಾನೆ, ನಮಗೆ ಬಾಧೆ ಆಗೋದಿಲ್ಲ. ನಾವು ಸಂಬಂಧ ಹಚ್ಕೊಂಡು ಬಾಧೆ ಪಡ್ತೀವಿ. ಏನು ಆನಂದಮಯವಾದ ಇರುವನ್ನು ಕುರಿತು ಯಾವ ನಿರಂತರ ಅಭ್ಯಾಸ ಮಾಡ್ತಿರ್ತಾನೆ ಅವನಿಗೆ ಯಾವ ಹೆದರಿಕೆನೂ ಇರುವುದಿಲ್ಲ, ದುಃಖನೂ ಇರುವುದಿಲ್ಲ. ನಾವು ಆನಂದಂ ಬ್ರಹ್ಮನೋ ವಿದ್ವಾನ್ ಬಿಭೇತಿ ಕುತಶ್ಚನ ಅಂತ ನಿಜವಾದ ಇರುವಿನ ಅನುಭವ ಮಾಡಿಕೊಂಡ ಯಾವ ಭಯ ಭೀತಿ ಏನು. ನಾವು ಈ ತೋರಿಕೆ ನೆನಪು ಮಾಡ್ಕೊತ ಇದ್ರೆ ಭಯ. ಯಾಕೆ ಇದು ಕೆಡಬಾರ್ದು, ಹಿಂಗೆ ಇಟ್ಕೋಬೇಕು ಇದನ್ನ ಅಂತ ಎಲ್ಲರೂ ಕೆಟ್ಟು ಹೋಗೋದನ್ನ. ಅದು ಏನು ಮಾಡೋದು ಇಪ್ಪ, ಇದು ಮಾಡ್ತಿಯಲ್ಲ ಇನ್ನು ಹೆಂಗೆ ಮಾಡೋದು, ಇನ್ನು ಏನು ಮಾಡೋದಪ್ಪ ಇದನ್ನು ಉಳಿಸುವಾಗಿ ಏನು ಮಾಡೋಕ್ಕಾಗೋದು. ಸುಮ್ಮನೆ ಅನುಭವಿಸೋದು ಒಂದ ಕೆಲಸ. ಅದು ಶರೀರ ಇಟ್ಕೊಳಕ್ಕಾಕೈತೆ ನೀನು ಏನು ಗಜಮ್ ನಿತ್ರು ಕೆಲಸ ಆಗೋದು. ನೀವು ಇದನ್ನು ಕೆಡದಂಗೆ ಇಟ್ಕೊಳಕ್ಕಾಕೈತೆ ನಾವು ಮುದುಕಾಗದಂಗೆ ವಿಕಾರ ಆಗದಂಗೆ. ಇವಾಗ ಕ್ಷೀಣಕ್ಕೂ ಅಂತ ಹೋಗ್ತೈತೆ ಶರೀರದ ಎಲ್ಲ ಅಂಗಾಂಗಗಳೆಲ್ಲ ಕ್ಷೀಣಕ್ಕೂ ಅಂತ. ನೀನ ನೋಡ್ಕೊಂತ ಬಂದಿದ್ದೀನಿ ಯಾರ್ಯ ಹೆಂಗೆ ಅಕ್ಕೋತ ಬಂದೈತಿ. ಇದು ಆಗೋರೊಳಗಾಗಿ, ಇದು ಕೆಟ್ಟು ಹೋಗೋದ್ರೊಳಗಾಗಿ ನಮ್ಮ ಕೆಲಸ ಮಾಡ್ಕೋಬೇಕು. ಏನು ಹಂಗೆ ಕೆಟ್ಕೊಂತ ಹೋಗೋದು, ಅದು ಕಡೆಗೂ ವಿನಾಶ ಆಗಿ ಹೋಗ್ತೈತೆ. ಅದು ತೋರೆಡೆಗೆ ಹೋಗ್ಬಿಡ್ತೈತೆ. ಈ ತೋರೆಡುವಂಥ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂದವರೆಲ್ಲರೂ ಮೂರ್ಖರು ಅಂತ. ಇದಕ್ಕಿದ್ದಂಗೆ ಇರುವುದಿಲ್ಲ ಅದು. ನಮ್ಮ ಭಾರತೀಯ ಋಷಿಮುನಿಗಳ ತಪಸ್ಸಿನ ಪ್ರಭಾವ ಏನದ ನೋಡ್ರಿ, ಅದು ಅಬಾಧ್ಯವಾದದ್ದು. ಎಂದೂ ಬಾಧೆ ಆಗುವುದಿಲ್ಲ. ಕೆಡಲಾರ್ದಂಥದ್ದನ್ನು ಅವ್ರು ಗಳಿಸಿದ್ರು. ಏನು ಅದನ್ನು ಯಾರಿಗೂ ಮಾಜಿಸಲಿಕ್ಕೆ ಶಕ್ಯನೇ ಇಲ್ಲ ಅಂತ. ಭಾರತೀಯ ಋಷಿಮುನಿಗಳ ತಪಸ್ಸಿನ ಅದನ್ನು ಯಾರಿಗೂ ಅಳಗಸಕ್ಕೆ ಬರ್ತಲ್ಲ ಅಂತ. ಎಲ್ಲರಿಗೂ ಕಾಲಕ್ಕೆ ಎಚ್ಚರಿಕೆ ಕೊಟ್ಕೊಂತ ಬಂದೈತೆ ಅದು. ಏನು ಬೇಕಾದಂಥ ಆಘಾತ ಪ್ರಸಂಗಗಳು ನಮ್ಮ ದೇಶಕ್ಕೆ ಬಂದರೂ ಸುಧಾ ಆ ಒಂದು ಸಂಸ್ಕಾರದಿಂದ ಇದು ಬದುಕೈತಿ ಭಾರತ ಇನ್ನೂವರೆಗೂ. ಏನು ಅಂಥ ಒಂದು ಸಂಸ್ಕಾರವನ್ನು ಕೊಟ್ಟು ಹೋಗ್ಯಾರ ನಮ್ಮ ಭಾರತೀಯ ಋಷಿಮುನಿಗಳು ನಮಗೆಲ್ಲ. ಏನು ಅದು ಏನು ನಾಶ ಆದರೂ ಅದು ನಾಶ ಆಗೋದಿಲ್ಲ. ಭಾರತೀಯ ಸಂಸ್ಕೃತಿ ಅಮರದ. ಏನು ಅದನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಇನ್ನೇನೋ ಮಾಡಿದ್ರು, ಗುರುಕುಲ ಸುಟ್ಟರು, ಏನು ಮಾಡಿದ್ರು, ಅದು ಹಂಗೆ ಜನಜೀವನದಲ್ಲಿ ಹಾಸು ಹೊಕ್ಕಾಗೈತಿ ನಮ್ಮ ಭಾರತೀಯ ಸಂಸ್ಕೃತಿ. ಅದನ್ನು ಸುಟ್ಟು ಹಾಕಕ್ಕೆ ಯಾರಿಗೂ ಬರೋದಿಲ್ಲ. ಪುಸ್ತಕ ಸುಟ್ಟಿರ್ಬೋದು, ಯಾಕ್ರಿ ಈ ಸಂಸ್ಕಾರ ಏನೈತಲ್ಲ ಜನ್ಮ ಜನ್ಮಾಂತರ ಬಂದದ್ದು ಅದು ನಮ್ಮ ಭಾರತೀಯ ಸಂಸ್ಕಾರ. ಏನು ಎಲ್ಲರ ಇದು ರಕ್ತಗತ ಐತೆ ಅದು. ಏನು ಸ್ವಾಭಾವಿಕವಾಗಿ ಮಾತಾಡ್ತೇವೆ ನಾವು ಅದನ್ನು. ಏನು ಎಲ್ಲ ಜನಜೀವನದೊಳಗೆ ಹಾಸು ಹೊಕ್ಕಾಗೈತೆ ಅದು. ಎಲ್ಲ ಇದ್ರೊಳಗೂ ಬಂದೈತಿ. ಅದು ಡೊಳ್ಳಿನ ಪದ ಸಹಿತ ಹಾಡ್ತಾರೆ ನೋಡಿ. ಅದಕ್ಕೆ ಅವಾಗ ಸಹಿತ ಅದು ಜಗತ್ತು ಜೋಳು ಜಗತ್ತು ಜೋಳು ಅಂತ ಅದನ್ನು ಎಚ್ಚರಿಕೆ ಕೊಡ್ತೈತಿ. ಜಗ್ಗಂ ಜೋಳಂ ಜಗ್ಗಂ ಜೋಳಂ. ತಬಲಾ ಬಾರಿಸುವಾಗ ಸದಾ ದಿಕ್ತಾಮ್ ದೀನ್ತಾಮ್, ದಿಕ್ಕ ದಿಶೆ ಇಲ್ಲದ್ದು ಅಂತ ಅದನ್ನು ಅವ್ರು ಎಚ್ಚರಿಕೆ ಕೊಡ್ತಾರೆ. ಎಲ್ಲದರೊಳಗೂ ಅದು ಎಚ್ಚರಿಕೆ ಕೊಡ್ಕೊಂತ ಬಂದಾರೆ. ಏನು ಯಾವ ರೂಪದಿಂದ ಬಂದು ನಮಗದು ಎಚ್ಚರಗೊಳಿಸ್ತೈತೆ. ಏನು ಅದನ್ನು ನಾವು ಮರ್ತೇವೆ. ಮರೆತರೆ ನಿನ್ನ ದೈವದ ಅಂತ ಸದಾ ಐತೆ ಅದು ಯಾವಾಗಲೂ. ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ದು. ನಿನಗಾಗಿ ಸಿದ್ಧವಾಗಿದೆ ಅಂತಾರಲ್ಲ, ಅದಿಲ್ಲ. ಅದ್ರ ಕಡೆ ಲಕ್ಷ್ಯ ಇಲ್ಲ. ಯಾರು ಅದ್ರ ಕಡೆ ಲಕ್ಷ್ಯ ಕೊಟ್ಟಾರ ಅವ್ರ ಲಾಭ ಒಂದು ತಗೋತಾರೆ. ಮರೆತರೆ ಯಾರು ಏನು ಮಾಡೋದು? ಏನು ಅದಕ್ಕೆ ಇಲ್ಲಿ ಜಾಗೃತಗೊಳಿಸುವಂಥ ಸ್ಥಾನಗಳೇನು ಮಹಾತ್ಮರ ಇದ್ದಂಥ ಸ್ಥಾನಗಳು ಅವು ಜಾಗೃತಗೊಳಿಸ್ತಾರೆ ನಮ್ಮ ಇರುವಿನ ಸ್ಥಿತಿಯನ್ನು. ಹಿಂಗದ ಯಾಕೆ ಬಿದ್ದು ಹೊಳ್ಳೆ ಅದ್ರಾಗ ಎಚ್ಚರಗೊಳಿಸ್ತಾರೆ. ಅಲ್ಲಿ ಬರಾಕ್ತಾ ಇರಲಿಲ್ಲ ನಾವು. ಬರೀ ಜಡಬುದ್ಧಿ ಜಡಸಂಗದಾಗ ಯಾರು ನಿನಗೆ ನೆನಪಿತ್ತಂದು ಕೂಡ ಅವರಲ್ಲಿ ಅಂಥ ವಾತಾವರಣ ಎಲ್ಲಿ ಐತಿ ನಿನಗೆ? ನಿಮ್ಮ ನಿಜವಾದ ಇರುವನ್ನ ನೆನಪಿಗೆ ತಂದು ಕೊಡುವಂಥ ವಾತಾವರಣ ಎಲ್ಲಿ ಸಿಗ್ತೈತೆ ಅಂದ್ರೆ ಅಂಥ ಮಹಾತ್ಮರ ಸಂಘದಾಗ ಸಿಗುತ್ತೆ. ಬಾಕಿ ಕಡೆ ಎಲ್ಲಿ ಹೋದರೂ ಹುಡುಕ್ಯಾಡಿದ್ರು ನಿನಗೆ ಸಿಗೋದಿಲ್ಲ. ಏನು
ಸಿಗಬೇಕಲ್ಲ ಅಂಥವ್ರ ಸಂಘ. ನಿಜವಾದ ಸಾಧು ಸತ್ಪುರುಷರು ಸಿಗೋದು ಬಹಳ ದುರ್ಲಭ ಈ ಜಗತ್ತಿನೊಳಗೆ. ನಿಮ್ಮ ಇರೋ ಏನದನ ಯಾವ ಸ್ಥಿತಿಯಲ್ಲಿ, ಯಾವ ಅವಸ್ಥೆಯಲ್ಲಿ, ಯಾವ ಕಾರಣಾದಿಗಳ ಮೂಲಕ ಅನ್ಯ ಆಕಾರವನ್ನು ತಾಳೆದೇಳು. ಏನೂ ಆಗಿಲ್ಲ ಅದಕ್ಕೆ. ಸುಳ್ಳ ಏನಾರ ಆಗೈತೆ ಅನ್ನೋದೆಲ್ಲ ನೀ ಅಲ್ಲದ್ರೊಳಗಾಗೈತೆ ಹೊರತು ಇದ್ದ ಇರುವಿನಲ್ಲಿ ಏನೂ ಆಗಿಲ್ಲ. ಏನೂ ಬದಲಾವಣೆ ಆಗಿಲ್ಲ. ಅದು ಇದ್ದಕ್ಕಿದ್ದಂಗೆ ಐತಿ. ಎಂದೂ ಎಂದೂ ಮುಂದೂ ಎಂದೂ ಬದಲಾಗದೇ ಇದ್ದಂಥ ವಸ್ತು ಅದೇ ಪರಮಾರ್ಥ. ಏಕರೂಪೇಣ ಅವಸ್ಥಿತಃ ಯೋ ಅರ್ಥ ಸಹ ಪರಮಾರ್ಥ ಅಂತ. ಎಂದೂ ಬದಲಾವಣೆ ಇದ್ದಂತಹ ವಸ್ತುವಿನ ಜ್ಞಾನ, ಅದಕ್ಕೆ ಪಾರಮಾರ್ಥದ ತಿಳುವಳಿಕೆ ಅಂತಾರೆ. ಏನು ಈ ಶರೀರ ಏನಿದೆ ಕೆಟ್ಟು ಹೋಗುವಂಥದ್ದು, ಕಾಳು ಕೆಡಿಸೋ ಹುಳ ಇದು ಅಂದಾರ. ನೀವೇನದಿರಿ ನೋಡು ಅದ್ರ ಕಡೆ ಎಲ್ಲ ಕೊಟ್ಟು ನೋಡ್ಕೋರಿ, ಅದು ಕಾಳು ಕೆಡಿಸೋ ಹುಳ ಅಲ್ಲ. ಇರು ಇರು ಏನೈತಲ್ಲ ಅದು ಕಾಳು ಕೆಡಿಸೋದಲ್ಲ. ಈ ಶರೀರ ಕಾಳು ಕೆಡಿಸೋ ಹುಳ. ಇನ್ನು ಅಜ್ಜವ್ರು ಅಂತಿದ್ರು, ಇನ್ನು ಭಾಷಣ ಆರಂಭ ಮಾಡೋ ಮುಂದೆ ಎಲೆ ಕಾಳು ಕೆಡಿಸೋ ಹುಳಗಳಂತ ಶುರು ಮಾಡ್ತೇವೆ ಅಂತ. ಮೊದಲೇ ಕೈ ನಿತ್ಯ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವರೂಪಿಗಳಂತ ಸಂಬೋಧನೆ ಮಾಡ್ತಿದ್ವಿ. ಇರುವನ್ನು ಕುರಿತು ಆರೋಪಿತ ಭಾವ ಬರ್ದಂಗೆ ಸಂಬೋಧನೆ ಮಾಡ್ಕೊಂತ ಬಂದಾರ ಋಷಿಮುನಿಗಳು. ನಿನ್ನ ಮ್ಯಾಗ ಎಲೆ ಕಾಳು ಕೆಡಿಸುವ ಹುಳಗಳಂತ ಹೇಳೋದು ಬೇಜಿನ್ ಅಂತಂದ್ರೆ, ಮೊದ್ಲಿಕನ ಆರಂಭ ಮಾಡುವಾಗ ಎಲೆ ಕಾಳು ಕೆಡಿಸುವ ಹುಳಗಳೇ ಅಂತ ಚಾಲು ಮಾಡಿಬಿಡುದು ಅಂತಿದ್ರು. ಅದು ಶರೀರ ಏನು ಕಾಳು ಕೆಡಿಸುವ ಹುಳನ ಅಲ್ಲ. ಶರೀರ ನಾನಂತ ತಿಳ್ಕೊಂಡವ್ರೆಲ್ಲ ಹುಳನ ಬಂದು ಎಲ್ಲ ಹುಳ ಒಂದು ನಮೂನಿ. ಎಲ್ಲ ಹುಳುಗಳ ಪೈಕಿ ಇದೊಂದು ಹುಳನ ಅಲ್ಲ. ಆ ಹುಳ ಕೊಂದು ಈ ಹುಳ ಬದುಕ್ಬೇಕಂತತಿ. ಎಣ್ಣೆ ಹೊಡೆದು ಏನೇನೋ ಮಾಡಿ ಅವನು ಕೊಂದ ಈ ಹುಳ ಬದುಕ್ಬೇಕಂತತಿ. ಈ ಹುಳಕ್ಕೆ ಎಣ್ಣೆ ಹೊಡೆದ್ ಬಿಟ್ರೆ ಯಾಕ್ರಿ ಎಷ್ಟು ದಿನ ಬದುಕ್ತೈತಿ? ಅದನ್ನು ಕೊಂದು ಎಷ್ಟು ದಿನ ಬದುಕಾವ್ ನೀನು? ಬದುಕ್ಯಾರ ಏನು ಲಾಭ ಮಾಡ್ಕೊಂಡು? ಅಷ್ಟು ಜನ ಎಷ್ಟು ಜೀವಿಗಳನ್ನು ಕೊಂದು ಬದುಕಿ ಇದನ್ನ ಲಾಭ ಮಾಡ್ಕೊಂಡ್ರೆ ಅಡ್ಡಿ ಇಲ್ಲ, ಹೌದಿಲ್ಲ? ಇದನ್ನು ಬದುಕಿದ್ದಕ್ಕೂ ಯಾಕೆ ಸಾರ್ಥಕ? ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡ್ರೆ ಅಡ್ಡಿ ಇಲ್ಲ ಬದುಕಿದ್ದಕ್ಕೂ. ಮಾಡ್ಕೊಳ್ಳಿಲ್ಲ ಅಂದ್ರೆ ಬದುಕೇನು ಉಪಯೋಗ ಇಲ್ಲ. ಬದುಕೇನು ಮಾಡಿದೆ ಇಲ್ಲಿ ಅಂತ ಸುಳ್ಳ ವಿಷಯದ ವ್ಯಾಮೋಹದ ಕಾಲ್ ಕಳಿಸತ್ವ ಅದೆಲ್ಲೋ. ಸುಮ್ಮನೆ ಕಾಲ್ ಕಳೆದಿಲ್ಲ, ವ್ಯರ್ಥ ಆತಿಲ್ಲ. ಬಂದದ್ದು ವ್ಯರ್ಥ ಆತ. ಏನು ಮಾಡ್ಕೋಬೇಕು ಅನ್ನೋದೆಲ್ಲ ಮರ್ತು ಬಿಟ್ಟೇನು. ನಿಮ್ಮ ಇರುವಿನ ಕಡೆ ಲೆಕ್ಕ ಕೊಟ್ಟು ನೋಡ್ಕೋರಿ, ಅದು ಕಾಳು ಕೆಡಿಸೋ ಹುಳ ಅಲ್ಲ. ಅದು ನಾವು ಏನಿದ್ದೀವಿ ಅನ್ನೋದನ್ನ ನೆನಪಿಗೆ ತಗೋಬೇಕು ನೋಡ್ರಿ. ಅದ ನಮ್ಮ ಕೆಲಸ. ಈ ಶರೀರ ನಾನು ತಪ್ಪು ತಿಳುವಳಿಕೆ ಇದು ಬರಬ್ಬರೇನ, ಇದು ತಪ್ಪೈತೆ ನೋಡ್ಕೋರಿ. ಇದು ತಪ್ಪೈತೆ ಅಂದ್ರೆ ಸರಿಯಾದ ತಿಳುವಳಿಕೆ ಮಾಡ್ಕೋರಿ. ಅವರು ಇರುವ ಆನಂದವನ್ನು ಪಂಚಭೂತಾದಿಗಳಿಂದ ತಯಾರು ಮಾಡ್ತೀರೇನ ಅದನ್ನ? ಆನಂದಮಯವಾದಿರು ಅದು ಯಾರಿಂದಲೂ ತಯಾರಾದದ್ದಲ್ಲ. ಅದು ಶರೀರವು ತಯಾರಾಗೈತಿ. ಶರೀರವನ್ನು ಹಡೆದಾರ. ನಿನ್ನ ಯಾರು ಹಡೆದಾರನ? ನಿನ್ನ ಈ ಪಂಚಭೂತಾದಿಗಳ ಸಂಘಟಿತ ಆದಂಥ ಇವೆಲ್ಲ ಉಂಡ ಅನ್ನ ರಸ ರೇತು ರೂಪದಿಂದ ತಯಾರಾಗಿ ಹೇಳ್ಯಾರಲ್ಲ. ಅದ್ರ ಕ್ರಮ ಹೆಂಗಾಗೈತಿ ಶರೀರ ಅಂತ. ಯಾಕ್ರಿ ಅದು ಬಿಂದು ತಯಾರಾಗಿ ಆಹಾರದ ತೀರದಿಂದ ಅದು ರೇತು ಮತ್ತು ತಂದೆ ತಾಯಿಗಳ ರೇತು ಮತ್ತು ರುಧಿರ ಎರಡು ಮಿಕ್ಸ್ ಆದಾಗ ಇದು ಶರೀರ ತಯಾರಾಗೈತಿ. ಶರೀರ ನಿನ್ನ ಯಾರು ಹಿಡ್ದಾರ? ಶರೀರ ಹಿಡ್ದಾರ ತಂದೆ ತಾಯಿಗಳು. ಶರೀರದ ಸಂಬಂಧಿಗಳು ನಿನ್ನ ಸಂಬಂಧಿಗಳು. ತಂದೆ ತಾಯಿಗಳು ಶರೀರಕ್ಕೆ ಸಂಬಂಧದ ಹೊರತ ಆತ್ಮನಿಗೆ ಸಂಬಂಧ ಇಲ್ಲ. ತಂದೆ ತಾಯಿಗಳಿಲ್ಲ, ಬಂಧು ಸಕರಾರಿಲ್ಲ, ಸಚ್ಚಿದಾನಂದ ಆತ್ಮ ನಿತ್ಯ ಪರಿಪೂರ್ಣ ಅಂತ. ಯಾರು ನಿನ್ನ ತಂದೆ, ಯಾರು ನಿನ್ನ ತಾಯಿ? ಶರೀರದ ತಂದೆ ಶರೀರದ ತಾಯಿ ಅವನು ಹಚ್ಕೊಂಡು ಕುಂತಿಯಲ್ವ ನೀನು. ಶರೀರ ಹೋದ ಮ್ಯಾಗ ಅವಾಗ ಸಂಬಂಧ ಎಲ್ಲಿದಾವು? ಎಷ್ಟೋ ಶರೀರಗಳನ್ನು ಬಿಟ್ಟು ಬಿಟ್ಟು ಆ ಶರೀರಕ್ಕೆ ಒಬ್ಬೊಬ್ಬರು ತಂದೆ ತಾಯಿ ಅದಾರ. ಯಾಕೆ ಅವು ಇದ್ದಾಗ ಅದ ರಚನೆ ತಯಾರಾಗೈತಿ. ಅವು ಆ ಶರೀರ ಕೂಡಿದಾಗ ಎರಡು ಶರೀರ ಮಿಲನ ಆದಾಗ ಈ ಶರೀರ ತಯಾರಾಗೈತಿ. ರೇತು ರುದಿರ ಕೂಡಿದಾಗ ಅದಿಲ್ಲ. ಭೂತ ಪಂಚಕವಾಗಿ ಯೋಷದೆಯಾಗಿ ಧಾತು ಸಪ್ತಕವಾಗಿ ತಂದೆಯೊಳು ಮಾತೆಯ ಸೂತಕ ರುದಿರ ರೂಪವಾಗಿ ಮತ್ತಿ ತನುವಾಗುವ ಅಚ್ಚರಿಯನ್ನು ಕೇಳಿ ಮತ್ತೆ ಹೆಂಗಾತಿ ನೋಡಿ ಶರೀರ ತಯಾರಾತಿ.
ಬಾಲಕ ಜರ ಜೀರ್ಣ ರೂಪಾಗಿ ಮೇಲೆ ನರಕೆಯಾಗಿ, ಹೌದಿಲ್ಲ, ಅವಸ್ಥೆಗಳು ಬಂದು ಹೆಂಗೆ ಬಂದು ಕಡಿಕೆ ನರಕೆಯಾಗಿ ಏನು ಯಪ್ಪ ಇನ್ನು ತಡ್ಕೊಳ್ಳೋಣಾಗವಲ್ದು ಯಪ್ಪ, ಒದ್ದಾಡ್ಕೊಂತ ಸೇರಿ ಬಿಡುತ್ತೆ ಮತ್ತೆ. ಏನಪ್ಪ ನನ್ನ ಕಾಪಾಡುವ ಪರಮಾತ್ಮ ಅಂತ ಬಾಯಿ ತೆಗಿ, ಉದ್ಗಾರ ತೆಗಿತೀನಿ. ಯಾರದಾರ ನೀನು ನೀನೇ ಮಾಡ್ಕೊಂಡದ್ದು ಎಲ್ಲ ಪರಿಸ್ಥಿತಿ. ಇಷ್ಟೆಲ್ಲ ಅಣುಲಿ ಹೊಂದ್ರೂ ನಿನಗೆ ಎಚ್ಚರ ಆಗೋಲ್ದಲ್ಲ. ಎಷ್ಟು ಸಂಕಟ, ಹಾನಿ, ಹಳಿವು, ಮುನಿಸು, ಚಿಂತೆ, ಸಂತಾಪ ಬಂದ ಅಡಿಗಡಿಗೆ ಮುಸುಗುತ್ತ ಅವನಿಸಬಾರದ ಹಲವು ದುಃಖಗಳನ್ನು ಅನುಭವಿಸುವ ನಿನಗಿನ್ನು ಸವಿಯದ ಆನಂದಬಹುದು ಶಂಭುಲಿಂಗದ ಭಜನೆ ಭಕ್ತಿಯುಳು ಎಂಬುದು ಅರಿಯದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂತ ಪ್ರಶ್ನೆ ಮಾಡ್ಯಾರ. ಯೋಗ್ಯನಪ್ಪ ಇದು? ನಿಜವಾದ ಇರುವನ್ನು ನಂಬಿನ, ನಿನ್ನನ್ನು ನೀ ನಂಬು, ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇರಲಿ, ನಿಜವನ್ನು ನಂಬು. ನಾವು ಇಂದ್ರಿಯಗಳ ಗೋಚರ ಆಗುವಂಥ ಈ ಜಗತ್ತಿನ ವ್ಯವಹಾರ ನಂಬ್ಕೊಂಡು ಕುಂತೇವೆ. ನಂಬಲಿಕ್ಕೆ ಯೋಗ್ಯ ಅಲ್ಲದು, ನಂಬಿಕೆಗೆ ಅರ್ಹ ಅಲ್ಲ ಅದು. ಅಂದಿನ ನಂಬಿಕೆಗೆ ಅರ್ಹವಾದದ್ದು ಯಾವುದು ಅಂದ್ರೆ ನಿನ್ನ ನಿಜವಾದ ಇರುವಂತ, ಅದನ್ನು ನಂಬುವಂತ. ಅದಕ್ಕೆ ದೇವರು ಅಂತ, ಕೆಡಲಾರದಂಥ ವಸ್ತು, ಸದ್ವಸ್ತು, ಅದನ್ನು ನಂಬು. ಈ ಅಸದ್ವಸ್ತುವನ್ನು ನಂಬಿ ಎಂದ ನೀ ಸುಖ ಹೊಂದವು. ಕೆಟ್ಟು ಹೋಗುವ ಶರೀರ ಅಸದ್ವಸ್ತುನ ಸದ್ವಸ್ತುನೇ ಇದು, ಅಸದ್ವಸ್ತುನೇ ಇದು, ಕೆಟ್ಟು ಹೋಗೋದನೇ ಇದು. ನಂಬಬೇಡದಿನ, ಸ್ಥಿರವಾದದ್ದಲ್ಲಿದು. ಅಸ್ಥಿರವಾದದ್ದು ಎಲ್ಲ ಅಸದ್ವಸ್ತುನವು, ಸ್ಥಿರವಾದದ್ದು ಯಾವುದೈತೆ ಅದು ಸದ್ವಸ್ತು, ಅದನ್ನು ನಂಬುವಂತ. ನೀ ಕಾಯ್ಮದಿ, ನಿನ್ನ ಬಿಟ್ಟು ಉಳುಕಿದ್ದೆಲ್ಲ ನಿನ್ನಿಂದ ಅರಿವಿಸ್ಕೊಳ್ಳೋ ಯಾವುದವ ಅವ್ಯಾವೂ ಕಾಯಮಲ್ಲ. ಅರಿವು ಯಾವಾಗಲೂ ಇದ್ದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು ಮತ್ತು ಸ್ವರೂಪವಾದದ್ದು ಅದು. ಅದ ನಿನ್ನ ಸ್ವರೂಪದ, ಅದನ್ನು ನಂಬುವಂತ. ಇಲ್ಲದನ್ನು ನಂಬಿಕಾರ ನೀ ಸಮಾಧಾನ ಶಾಂತಿ ಕೆಡಿಸ್ಕೊಂಡಿ. ಏನು ಇದ್ದದ್ರ ಕಡೆ ಎಲ್ಲ ಕೊಟ್ಟಾಗ ನಿನ್ನ ದುಃಖ ಎಲ್ಲೈತಿ ನೀನು? ಏನು ಯಾವಾಗಲೂ ಇದ್ದ ವಸ್ತು ಯಾವುದು ಅಂದ್ರೆ ನೀ ಇಲ್ಲದಂಗೆ ಯಾವಾಗ ಕೇಳು. ಒಮ್ಮೆ ಎದ್ದು ಒಮ್ಮೆ ಇಲ್ಲದಂಗೆ ಆಗು ನೀನಲ್ಲ, ಯಾವಾಗಲೂ ಇದ್ದ ವಸ್ತು ನೀನು. ಏನು ಈ ಶರೀರಗಳು ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ, ಒಂದು ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗಿರೋದಿಲ್ಲ. ನೀನು ಎಲ್ಲ ಅವಸ್ಥೆ ಒಳಗೈತಿ, ಎಲ್ಲ ಅವಸ್ಥೆ ಒಳಗೆ ಅನುಸೂತವಾಗಿ ಆ ಅವಸ್ಥೆಗಳ ಇಲ್ಲದಾಗೂ ನೀನದಿ, ಯಾವಾಗಲೂ ಇರುವಂಥ ವಸ್ತು ನೀನು. ನಿನಗೆ ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ ಅಂತ. ಏನು ಇವನ್ನೆಲ್ಲ ವಿಚಾರ ಮಾಡಿ ನೋಡಿದ್ರೆ ತಲೆಯನ್ನು ಮಡ್ಡು ಬಿಡ್ತದೆ. ನೀನು ಪರಿಶೀಲನೆ ಮಾಡಿ ನೋಡ್ಕೋ. ಈ ತೋರಿ ಅಡುವಂಥ ಅವಸ್ಥೆಗಳು ಎಲ್ಲ ಕಾಯಮದವ, ನಿನ್ನಲ್ಲೇ ತೋರ್ತಾವು. ಎಲ್ಲ ಅವಸ್ಥೆಗಳಿಗೂ ನೀನದಿ, ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ಎಚ್ಚರಿಕೆನೂ ತಿಳಿತಿ, ಕನಸನ್ನು ತಿಳಿತಿ, ನಿದ್ರಿನೂ ತಿಳಿತಿ. ಇದ್ರಿ ಮಬ್ಬನೂ ನಿನಗೆ ಹತ್ತಿಲ್ಲ, ಎಚ್ಚರಿಕೆ ವಿಕಾರನೂ ಹತ್ತಿಲ್ಲ, ಕನಸಿನ ವಿಕಾರನೂ ನಿನಗೆ ಹತ್ತಿಲ್ಲ ಅಂತ. ಇವನ್ನೆಲ್ಲ ಮೀರಿನ ನಿನ್ನ ನಿಜದ ಎಚ್ಚರಿಕೆಯನ್ನು ಅದನ್ನು ನೀನು ತಿಳಿತಿ ಅಂತ. ಏನು ಅದು ನಿನ್ನಿಂದ ಅರಿವಿಸ್ಕೊಳ್ತೈತಿ. ಏನು ಅದನ್ನು ತಿಳಿತಿ, ಅದು ಗುಣಗಂಧ ಅವಸ್ಥೆ, ಅದು ನಿಜ ಪದವಾದ ಅಲ್ತು ಅನ್ನೋದು 4ನೇ ಅವಸ್ಥೆ ಸುಧಾ ನಿನ್ನಿಂದ ಅದು ಅರಿವಿಸ್ಕೊಳ್ತೈತೆ. ನಿಂದ ಅದು ನಿಜ ಅಲ್ಲ. ಅದು ಏನು ಅದನ್ನು ಮೀರೈತಿ ನಿನಗೆ ಸೂರ್ಯಾತೀತ. ಅದನ್ನು ಮೀರೈತಿ ನಿನ್ನ ಸ್ಥಿತಿ ಅಂತ. ಆನಂದಮಯವಾದ ಇರು ಈ ವಿಶ್ವಕ್ಕೆ ಉಪಾದಾನ ಕಾರಣ ಅಲ್ಲ. ಹೌದು, ಅದರಿಂದ ತಯಾರಾಗಿಲ್ಲ ಇದು. ಏನು ಗಡಿಗೆ ತಯಾರಾಗಬೇಕಾದ್ರೆ ಉಪಾದಾನ ಕಾರಣ ಮಣ್ಣು ಹಂಗೆ ಆನಂದ ತಯಾರಾಗಬೇಕಾದ್ರೆ ನಿನ್ನಿಂದ ಆನಂದಮಯವಾದ ಇರುವನ್ನು ಕೂಡಿಸಿ ಮಾಡಿಲ್ಲ. ಇದನ್ನು ಮಣ್ಣಿನಿಂದ ಗಡಿಗೆ ಮಾಡಿದ್ರೆ ಅದು ಮಣ್ಣು ಅದರಾಗಿರ್ಬೇಕು, ಕೂಡಿಬಿಟ್ಟಿರ್ತೈತಿ. ಹಂಗೆ ತಯಾರಾದ ವಸ್ತು ಅಲ್ಲಿದು. ಆನಂದಮಯವಾದ ಇರುವಿನಿಂದ ಇದು ತಯಾರು ಮಾಡಿದರೆ ಇದು ಆನಂದ ಸುಖರೂಪನೇ ಇರಬೇಕಾಗಿತ್ತು. ದುಃಖ ಯಾಕಾಕೈತೆ ಅಂದರೆ ಅದರಿಂದನೂ ಆಗಿದ್ದಲ್ಲ, ಅದರಲ್ಲಿನೂ ಇದಿಲ್ಲ. ಬ್ರಹ್ಮದ ಕಾರ್ಯನೂ ಇದಲ್ಲ, ಬ್ರಹ್ಮಸ್ಥನೂ ಅಲ್ಲ, ಬ್ರಹ್ಮದ ವಿವರ್ತನೂ ಇದಲ್ಲ. ಜಗವಿದು ಪುಷಿ ತೋರ್ಕೆ ಅಂದರೆ ಅದಕ್ಕೆ ಹೇಳ್ಯಾರು ಅವ್ರು ನಿಜಗುಣ ಸ್ಪಷ್ಟವಾಗಿ ಅದನ್ನು ಹೋಗಿ ತಂದು ಕೊಟ್ಟಾರ. ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು ಬ್ರಹ್ಮದ ಕಾರ್ಯವಿದೆಂದೆನಲಿಲ್ಲ, ಬ್ರಹ್ಮಸ್ಥವೆನಿಸದು ಜಗವಿದು ಪುಷಿ ತೋರ್ಕೆ ಅಂತ.
ಅದು ಇದ್ದದ್ದ ಜರಾಗಿದ್ರೆ ಯಾವುದೇ ಜ್ಞಾನದಿಂದ ಇದನ್ನು ತೆಗೆದಕ್ಕಾಕಿದ್ದಿಲ್ಲ. ಇದು ಭ್ರಾಂತಿಯಿಂದ ನಮಗಲ್ಲಿ ಇದ್ದಂಗೆ ತೋರ್ತದೆ. ಏನ್ ಅಜ್ಞಾನದ ಮೂಲಕ ವಸ್ತು ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಅದು ವಿಪರೀತ ಭಾವನೆ ಆಗೈತಿ. ವಿವರ್ತ ಅಂತ ವಸ್ತು ಇರುವುದೊಂದು ತೋರುದೊಂದು, ಅದಕ್ಕೆ ವಿವರ್ತ ಅಂತಾರೆ. ಅದು ಹಗ್ಗ ಇದ್ದದ್ದು ಹಾವಣಿ ಹಂಗೆ ತೋರ್ತತಿ. ಹಂಗ ಇದು ಬ್ರಹ್ಮ ಅದು ಆಗಿಲ್ಲ, ಅದು ಇರುವಂಗೆ ಐತಿ ನಮ್ಗೆ. ಅದ್ರ ಗೊತ್ತಿಲ್ಲದಕ್ಕೆ ನಮ್ಗೆ ಅದು ಈ ಜಗತ್ತಂತ ನಾವು ಕಲ್ಪನಿಸ್ಕೊಂಡ್ಕೊಂತೇವೆ, ಕಲ್ಪನಾ ಮಾಡಿಕೊಂತ. ಅದು ಬ್ರಹ್ಮ ಸ್ವರೂಪನ. ಅದು ಜಗತ್ ಮಿಥ್ಯಾ ಬ್ರಹ್ಮ ಸತ್ಯ ಜೀವೋ ಬ್ರಹ್ಮ ಯೋನ ಪರ ಅಂತ ಹೊಂದಿದ ನಂತರ, ಯಥಾರ್ಥ ವಸ್ತುವಿನ ಜ್ಞಾನ ಆದ ನಂತರ ಅವಾಗಿದೆಲ್ಲ ಮಿಥ್ಯದಪ್ಪ, ಇದ್ದ ವಸ್ತು ಅದು ಸದ್ವಸ್ತು, ಕೆಡಲಾರ್ದದ್ದು ಒಂದೇ ಅದು ಅನ್ನೋದು ಅವಾಗ ಹೊಳಿತೈತಿ. ಏನು ಹೊಂದಿದ ಮ್ಯಾಗಿನ ಮಾತು, ಹೊಂದಕ್ಕಿಂತ ಪೂರ್ವದಲ್ಲಿ ಅದನ್ನು ಲಾಗು ಮಾಡಿಕೊಂಡ್ರೆ, ಮೋಟ ಮರದಲ್ಲಿ ಕಂಡಂಥ ಕಳ್ಳನ ಭೀತಿ ಬಡ್ಡಿ ತಿಳುವಳಿಕೆ ಹೋಗೋ ಮಟ ನಮಗದು ಹೆದರೋದ. ನಾವು ಏನೋ ಅದಾನ ಬಿಡೋಪ್ಪ ಇದಂತ. ಬಡ್ಡಿ ತಿಳುವಳಿಕೆ ಆದಾಗ ನಂತರ ಅವನ ಭಯಭೀತಿ ಹೋಗ್ತೈತಿ ಎಲ್ಲ. ಹಂಗೆ ನಮಗೆ ಯಥಾರ್ಥ ಜ್ಞಾನ ಸ್ವರೂಪ ಎಚ್ಚರಿಕೆ ನಮಗಾದಾಗ ಇದೆಲ್ಲ ಭ್ರಾಂತಿ ಹೋಗ್ತೈತಿ ನೋಡಿ. ಅಲ್ಲಿ ಮಠ ಇದು ಭ್ರಮಾನ ಅನಿಸ್ತೈತಿ ನಮಗೆ. ಇದೆಲ್ಲ ಕರೇನ ಅನ್ನೋರಂಗೆ ತೋರ್ತದೆ. ಶರೀರ ಮುಂತಾದ ಉಪಾಧಿ ದಶೆಯಿಂದ ಈಗ ನಾವು ಶೋಕ ಮಾಡೋದು ಯಾಕೆ? ಅವು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ಕೆಟ್ಟ ಹೋಗುವು. ನಾವು ಕೆಡಬಾರ್ದಂತ ಎಲ್ಲರದು ಐತಿ. ಇದನ್ನ ಹಿಂಗ ಇದ್ದಕ್ಕಿದ್ದಂಗೆ ಇಟ್ಕೋಬೇಕು ಅನ್ನೋದು ಐತಿ ಎಲ್ಲರದು. ಏನೂ ಆಗಬಾರ್ದು ನಿನಗಂತ. ನಿನಗೇನು ಆಗಿಲ್ಲೋ, ಶರೀರ ನೀ ಅಲ್ಲದ್ರೊಳಗಾಗೈತೆ. ಅದ ನನಗಾಗೈತೆ ಅಂತ ನೀ ತಪ್ಪು ತಿಳುವಳಿಕೆ ಮಾಡ್ಕೊಂಡಿ. ಏನೂ ಆಗಬಾರ್ದ್ರಿ ನನಗಂತಾನ. ನಿನಗೇನೂ ಆಗೇ ಇಲ್ಲ, ಆಗುದೂ ಇಲ್ಲ. ನಿನಗೆ ಏನಾರು ಆಗೈತಿ ಅನ್ನೋದು ಸುಳ್ಳು. ನಿನಗೆ ಯಾವ ಹೇಳಿದ್ ನಿನಗೇನಾಗೈತಿ ಅಂತ? ಎದರೊಳಗಾಗೈತಿ? ನೀ ಅಲ್ಲದ ಶರೀರದೊಳಗಾಗೈತಿ, ಮನುಷ್ಯನೊಳಗಾಗೈತಿ. ನೀ ಅಲ್ಲದ್ದು ಅದು ನಿನ್ನಿಂದ ಅರಿವಿಸ್ಕೊಳ್ಳೋದ್ರೊಳಗಾಗೈತಿ. ನಿನ್ನೊಳಗೆ ಏನೂ ಆಗಿಲ್ಲ. ಅರಿವಿನಲ್ಲಿ ಏನಾರು ಆಗೈತಿ? ನಾ ಇದಕ್ಕಿದ್ದಂಗೆ ಐತೆ. ಅದು ಏನೂ ಆಗುದೂ ಇಲ್ಲ. ಇದಕ್ಕಿದ್ದಂಗೆ ಐತೆ. ಅದು ಇರು. ನಾ ಸಾಯ್ತೀನಿ, ನಾ ಹುಡ್ತೀನಿ ಅಂತ. ಯಾರಿಗೆ ಸಾವು ಹುಟ್ಟು? ಯಾರಿಗೆ? ನಾನು ಹಂಗಾದನೆಲ್ಲ. ನಾವು ರಮಣ ಮಹರ್ಷಿಗಳ ಉದಾಹರಣೆ ನೋಡ್ತಿರಲ್ಲ. ಒಮ್ಮೆ ನಮಗಿಲ್ಲ ಅವ್ನು ಸಾವಿನ ಭಯ ಉಂಟಾಗೈತಿ. ಹಂಗಾರೆ ಇದನ್ನು ಸತ್ತಂಗ ಮಾಡ್ಯಾರ. ಅವ್ರು ಸತ್ತ ಹಿಂಗೆ ಏನು ಮುಂದೆ ಏನು ಮಾಡ್ತಾರೋ? ಇದನ್ನು ಒಯ್ತಾರ, ಸುಡ್ತಾರೆ. ಆದ್ರೆ ನಾ ಹಂಗದೇನಲ್ಲ. ಅದನ್ನು ನೋಡ್ತೇನಲ್ಲ ನಾನು. ಅದನ್ನು ಓದೋದು ಸುಡುವುದು ಎಲ್ಲ ನೋಡ್ತೇನಲ್ಲ. ನಾ ಇರುವ ಹಂಗ ಐತದು. ಅದು ಅಮರದ, ಏನೂ ಆಗಿಲ್ಲ ಅದಕ್ಕೆ. ಒಮ್ಮಿದ ನಮಗಿಲ್ಲ ಅವ್ರಿಗೆ ಜ್ಞಾನೋದಯ ಆಗೈತಿ. ಒಂದು ಕ್ಷಣದಾಗ ಹೊಳೆದು ಬಿಟ್ಟೈತೆ ಅವ್ರಿಗೆ. ಹಂಗೆ ಹೊಳಿಬೇಕಲ್ಲ ನಮಗೂ. ನನಗೇನೂ ಆಗೇ ಇಲ್ಲ, ಆಗೋದೂ ಇಲ್ಲ ಅನ್ನುವಂಥ ಅನುಭವ ಆಗ್ಬೇಕಲ್ಲ ನಮ್ಗೆ. ಎಲ್ಲ ಸುಳ್ಳಿದವು ಅಂತ. ಅದು ಇದಕ್ಕಿದ್ದಂಗೆ ಐತೆ. ಅದು ಒಂದೇ ಸತ್ಯವಾದ ವಸ್ತು. ಯಥಾರ್ಥ ವಸ್ತುವಿನ ಜ್ಞಾನ ಆದಾಗ ಇದೆಲ್ಲ ಭ್ರಾಂತಿ ಹೋಗ್ತೈತಿ ನೋಡ್ರಿ. ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡ್ಬೇಕು ನಾವು. ಏನು ಅಜ್ಞಾನದ ಆವರಣ ನಮಗೆ ಮುಸುಕಿಬಿಟ್ಟೈತಿ. ಆ ಮುಸುಕಿದಾಗ ನಾನು ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ವ್ಯವಹಾರ ನಡೆಸೇವು ನಾವು. ಈ ಉಪಾಧಿ ದಶೆಯಿಂದ ಹೋದಿಲ್ಲ ಶೋಕ ಮೋಹ ಮಾಡೋದು. ಇದು ಕೆಡಬಾರ್ದಂತೆ ತಿಳಿದವರು ಈ ಶರೀರದ ಆಗು ಹೋಗುಗಳ ಬಗ್ಗೆ ವಿಚಾರ ಮಾಡಕ್ಕೆ ಹೋಗುದಿಲ್ಲ ಅವರು, ಚಿಂತೆ ಮಾಡಕ್ಕೆ ಹೋಗುದಿಲ್ಲ ಅವರು. ಇದು ವಿಕಾರ ಆದರೂ ಚಿಂತೆ ಮಾಡೋದು, ಅದ್ರ ಧರ್ಮ ಬಿಡೋದು ವಿಕಾರ ಕೊಂತ ಉಂಟೈತೆ. ಇದು ಸತ್ರು, ಅದು ಹುಟ್ಟಿದ್ರು ಶೋಕ ಹಿಗ್ಗು ಕುಗ್ಗುಗಳನ್ನು ಅವ್ರು ಹೊಂದುವುದಿಲ್ಲ. ಹುಟ್ಟಿದವ್ರ ಬಗ್ಗೆ ಅವ್ರೇನು ಇದನ್ನು ಹಿಗ್ಗುದಿಲ್ಲ, ಸತ್ತದ್ರ ಬಗ್ಗೆ ಕುಗ್ಗುದಿಲ್ಲ. ಅಶೋಚ ಅನನ್ಯ ಶೋಚಸ್ತಂ ಪ್ರಜ್ಞಾವಾದಂಶ್ಚ ಭಾಷತೆ ಗತಾಸೂನ ಗತಾಸೂಂಚ ನಾನು ಶೋಚಂತಿ ಪಂಡಿತ. ಅವ ತಿಳಿದವ ಪಂಡಿತ. ಸತ್ತವರ ಬಗ್ಗೆ ಆಗಲಿ ಇದ್ದವ್ರ ಬಗ್ಗೆ ಆಗಲಿ ಅವ ಶೋಕ ಮೋಹ ಮಾಡಕ್ಕೆ ಹೋಗುದು. ಸಾಯುವುದು ಶರೀರ, ಹುಟ್ಟುವುದು ಶರೀರ. ಆತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ನನಗೆಲ್ಲಿದೆ? ನಾ ಎಂದೂ ಸಾಯವಲ್ಲ, ಹುಟ್ಟವ. ನನ್ನ ಮ್ಯಾಗ ಆರೋಪ ಮಾಡ್ಕೊಂಡು ನಾನ ಸಾಯ್ತೀನಿ, ನಾನು ಹುಡ್ತೀನಿ ಅಂದ್ರೆ ಹೆಂಗಿದೆ? ಅಜ್ಞಾನಿ ನೀನು. ಅದಕ್ಕೆ ಅಜ್ಞಾನಿ ಅಂತ. ನೀನು ಪರಿಶುದ್ಧ ಚೈತನ್ಯ ಸ್ವರೂಪಿದ್ದ ಈ ಹುಟ್ಟುವುದು ಸಾಯುವುದು ನಾನು, ಸೋರುವುದು ನಾರುವುದು ನಾನು ಅಂತ ತಿಳ್ಕೊಂಡೆ. ಶಾನ್ಯಾನು ಇನ್ನು ದಡ್ಡು ನೀನು. ನಿನ್ನಂಥ ದಡ್ಡನ ಅವನು ಇಲ್ಲ. ಎಂದ ನೀ ಶಾನ್ಯ ಆಗೋದಪ್ಪ? ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟ ನೀ ಯಾರದೇನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಅವನು ಶಾನ್ಯ.
ಏನು ಅವನ ಜಾಣ. ಏನು ಅದೇ ನಾನಂತ ಯಾವ ತಿಳ್ಕೊತಾನ, ಕೆಡ್ಲಾರ್ದಂಥ ವಸ್ತು ನಾನಂತ ತಿಳ್ಕೊಂಡ ಅವ ಜಾಣರ ದೇವ ಅಂತ. ಅರುವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಅಂತ. ಅರುವು ನೀನೆಂದು ಸದ್ಗುರು ಪೇಳಿ ತಿಳಿವನಿ ಜಾಣರ ದೇವ ಅಂತ. ಅವ ಜಾಣ, ಅವ ಶಾನೆ. ಆ ಶಾನೆತನ ಯಾವಾಗ ಬರ್ಬೇಕು ನಮಗೆ? ನೀ ಅರು ಸ್ವರೂಪ ಇದ್ದೀಪ, ಕೆಡಲಾರ್ದಂಥ ವಸ್ತು ನೀನು ಎಲ್ಲವನ್ನು ಅರಿತಕ್ಕಂಥವ, ಯಾವಾಗಲೂ ಇರ್ತಕ್ಕಂಥವ ನೀನು. ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗವ ನೀನಲ್ಲ, ಅದು ನೀನು ಅಲ್ಲದ್ದದು. ಈಗಿದ್ದ ಇನ್ನೊಂದು ಕ್ಷಣಕ್ಕೆ ಇಲ್ದಂಗೆ ಆಗೋದು, ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಅವು ಬದಲಾವಣೆ ಹಾಕೊಂತ ಹೋಗೋದು. ನೀನಲ್ಲ, ಯಾವಾಗಲೂ ಇದ್ದ ವಸ್ತು ಬದಲಾಗದೆ ಒಂದ ನಮೂನೆ. ಹಿಂದು ಇಂದು ಮುಂದು ಎಂದೆಂದೂ ಬದಲಾಗದೆ ಇದ್ದಂಥ ಇದ್ದಕ್ಕಿದ್ದಂಗಿದ್ದಂಥ ವಸ್ತು ಯಾವುದೈತಿ ಅದು ನಿನ್ನ ಸ್ವರೂಪ. ಅದ್ರ ಕಡೆ ಲಕ್ ಕೊಟ್ಟ ಅಂದಾಗ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ. ಆ ಇದ್ದಕ್ಕಿದ್ದಂಗೆ ಇರ್ಬೇಕಾತಂದ್ರೆ ಬಹಳ ದಿನದ ಅಭ್ಯಾಸ ಬೇಕಿದಕ್ಕೆ. ಇದ್ದಕ್ಕಿದ್ದಂಗಿದ್ರೆ ಗದ್ಲಿಲ್ಲ ಗೋಳಿಲ್ಲ ಅಂತಲ್ಲ, ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತುನ ನಾನದೇನೆ ಅಂತ ಕೆಂಡು ಕೆಡಲ ಬದಲಾವಣೆ ಆಗಿಲ್ಲ ನನಗೆ. ಮನುಷ್ಯನೊಳಗೆ ಶರೀರದೊಳಗೆ ನಾ ಅಲ್ಲದ್ರೊಳಗೆ ಬದಲಾವಣೆ ಆಗೈತಿ, ತೋರಿಕೆ ಒಳಗೆ ಬದಲಾವಣೆ ಆಗೈತಿ, ಇರುವಿಕೆ ಒಳಗೆ ಏನೂ ಆಗಿಲ್ಲ ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಬದಲಾಗುವುದು ಯಾವುದು, ಬದಲಾಗದೇ ಇದ್ದದ್ದು ಯಾವುದು? ನನ್ನಲ್ಲಿ ನಿನ್ನಲ್ಲಿ ಅದನ್ನು ಬದಲಾಗೋದನ್ನು ನೋಡಾವ. ನೀನಾರ ಬದಲಾವಣೆ ಆಗಿನ? ಅರಿವಿನಲ್ಲಿ ಏನಾರ ಬದಲಾವಣೆ ಆಗೈತೆ? ಅರಿವಿಸ್ಕೊಳ್ಳೋದ್ರೊಳಗೆ ಬದಲಾವಣೆ ಆಗೈತೆ. ಅರಿವಿಸ್ಕೊಳ್ಳೋದೆಲ್ಲ ಜಡ ಐತಿ, ಜಡದಲ್ಲಿ ಬದಲಾವಣೆ ಆಗೈತಿ. ಅರಿವಿನಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ, ಅದು ಇರುವಂಗೆ ಐತೆ. ಅದೇ ನಾನಂತ ನಂಬೋದು, ಅದರ ಮ್ಯಾಗ ವಿಶ್ವಾಸ ಇಡು. ಏನು ನಿಮ್ಮಲ್ಲಿ ನಿಮಗೆ ನಂಬಿಕಿಲ್ಲ ಅಲ್ಲೋ, ಇದ್ದ ವಸ್ತುವಿನಲ್ಲಿ ನಮಗೆ ನಂಬಿಕಿಲ್ಲ. ತೋರಿಕೆ ಮ್ಯಾಗ ನಂಬಿಕೆ ಇಟ್ಕೊಂಡು ಕುಂತಿಯಲ್ಲ, ತೋರಿಡುವಂಥವೆಲ್ಲ ಅವು ನಾನು ನನಗೂ ಅಂತ ಮರ್ತಿ ಅದನ್ನು ನಂಬ್ಕೊಂಡು ಕುಂತೀನಿ. ನಿನ್ನ ನಿಜದ ಅರಿವು ನಿನಗಾತಂದ್ರೆ ಇದನ್ನು ನಂಬಕ್ಕೆ ಹೋಗೋದಿಲ್ಲ. ತೋರಿಡುವುದ್ರ ಬಗ್ಗೆ ಶೋಕ ಮೋಹ ಮಾಡಕ್ಕೆ ಹೋಗುದಿಲ್ಲ ಅವ. ಏನು ಋಷಿಗಳಂದ್ರೆ ಅವರಿಗೆ ಪಂಡಿತರಂತಾರೆ. ಪರಮಾರ್ಥ ಇರುವನು ತಿಳ್ಕೊಂಡಂಥವರು ಪಂಡಿತರು ಅಂತ. ಏನು ಎಷ್ಟು ಪುಸ್ತಕ ಓದಿರೂ ನಿನಗಿದೆ ಜ್ಞಾನೋದಯ ಆಗೋದು. ಏನು ಇದು ಮಸ್ತಕದ ವಿದ್ಯೆ, ಪುಸ್ತಕದ ವಿದ್ಯೆ ಅಲ್ಲ. ಅಲ್ಲ ಪುಸ್ತಕದನ್ನು ನೋಡಿ ಹೇಳ್ತೀನಿ, ನಾ ಸ್ವಂತ ನೋಡಿ ಹೇಳ್ತೇನೆ ಅಂತ. ಮಸ್ತಕದನ್ನು ನೋಡಿ ಹೇಳ್ತಾನೆ ಅಂದ. तुम कहते हो कागज की लेखी, ಮೈ कहते हो आंखों की देखी. ಸ್ವಂತ ನಾವು ಅನುಭವದಿಂದ ನೋಡಿ ಹೇಳ್ತೇನೆ ಅಂತ. ಏನು ಕಬೀರ ಹೇಳ್ಯಾರದ. ನಶ್ವರವಾದಂಥ ಈ ಪದಾರ್ಥಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟ ಅದು ನೋಡ್ರಿ. ಜಗತ್ತಿನ ಸುದ್ದಿಯ ಕಾಲ ಕಳೆಯವ ಶಾನ್ಯಾನ ದಡ್ಡವಮಾನ. ಬರೇ ಅದ ಸುದ್ದಿಯ ಕಾಲ ಕಳಿತೀವಿ, ಬರೇ ವಿಷಯ ಚಿಂತನ, ಬಾಳೆ ಚಿಂತನ, ಜಗತ್ತಿನ ಸುದ್ದಿ. ಏನು ಮಾಡೋದಂತ ಕಾಲ ಕಳಿಸತ್ವರಿ ಅದಕ್ಕೆ ಬಂತೀವಿ. ಎಷ್ಟು ಮಂದಿ ಹಾಗೆ ಹೋಗ್ಯಾಳು, ಎಷ್ಟು ಕೋಟಿ ಜನ್ಮಗಳು ಹೋಗ್ಯಾವು. ಏನು ಏನು ಎಲ್ಲ ನಿನ್ನ ಭಾವದೊಳಗೆ ತೋರ್ತದೆ, ಭಾವದೊಳಗೆ ಇರ್ತದೆ, ಭಾವದೊಳಗೆ ಅಡಗ್ತದೆ. ಭಾವದೊಳಗೆ ಏನಾರ ಪರಿಣಾಮ ಆಗೈತೆ ಹೊರತು ಭಾವಾತೀತ ಇರುವಿನೊಳಗೆ ಯಾವುದೇ ಥರದ ಪರಿಣಾಮ ಆಗಿಲ್ಲ. ವಸ್ತು ಹೆಂಗದ ಹಂಗೆ ಇದ್ದಕ್ಕಿದ್ದಂಗೆ ವೃತ್ತಿ ಆಗೋದಕ್ಕೆ ಅರ್ಥಾನುಸಂಧಾನ ವೃತ್ತಿ ಅಂತಾರೆ. ವಸ್ತು ಹೆಂಗದ ಹಂಗೆ ವೃತ್ತಿ ಆಗ್ಬೇಕಲ್ಲ, ತದಾಕಾರ ಆಗ್ಬೇಕಲ್ಲ. ಬ್ರಹ್ಮದ ತಿಳುವಳಿಕೆ ಆಗ್ಬೇಕಾದ್ರೆ ಬ್ರಹ್ಮಾಕಾರ ವೃತ್ತಿ ಆದಾಗ ಬ್ರಹ್ಮದ ತಿಳುವಳಿಕೆ ನಮಗೆ. ಏನು ಅದಕ್ಕೆ ಅರ್ಥಾನುಸಂಧಾನ ವೃತ್ತಿ ಅಂತಾರೆ. ವಸ್ತು ತದಾಕಾರ ವೃತ್ತಿ ಆದಾಗ ನಮಗೆ ಅದು ಅರ್ಥದ ಅನುಭವ ಆಕೈತಿ ನಮ್ಗೆ. ಏನು ಅದರ ಅರ್ಥದ ಅನುಭವ ಮಾಡ್ಕೊಳ್ಳೋದ ವ್ಯರ್ಥವನು ಶಬ್ದ ಕಲ್ಕೊಂಡ ವ್ಯರ್ಥ ಪದ ಪದ್ಯಗಳನ್ನು ಕಲಿತೊಡದೇನು, ಅರ್ಥದ ಮರ್ಮವನ್ನು ಅರಿಯದೆ ವ್ಯರ್ಥ ಪದ ಪದ್ಯಗಳನ್ನು ಕಲಿತೊಡದೇನು, ಕತ್ತೆ ಮುತ್ತು ರತ್ನಗಳ ಒದ್ದೊಡೆ ಅದರ ಬೆಲೆ ಅರಿದಿಪ್ಪುದೆ ಅಂತ. ಅದಕ್ಕೇನು ಗೊತ್ತ? ಎಲ್ಲ ಅದ ಕತ್ತಿಗೆಲ್ಲ ಹೊರ, ಅದ ಕತ್ತಿಗೆ ಏನು ಗೊತ್ತ? ಅದ್ರ ಮಹತ್ವ ಗೊತ್ತಿರ್ತದೆ, ಅನುಭವಿಗಳಿಗೆ ಅದು ಗೊತ್ತಿರ್ತೈತಿ. ಎಲ್ಲರೂ ಅನ್ನೋದು ಉಪಾಧಿ ಹಿಡ್ಕೊಂಡು ಅನ್ಬೇಕಾಗೈತಿ. ಔಪಚಾರಿಕವಾಗಿ ಅದು
ನಿಜವಾಗಿ ಉಪಾಧಿ ಕೈ ಬಿಟ್ಟರೆ ಎಲ್ಲರನ್ನೂ ಭಾವ ಬರೋದೂ ಇಲ್ಲ, ಏಕತ್ವದ ಅನುಭವ ಆಕೈತಿ ನಮಗಲ್ಲಿ. ಅಧ್ಯಾತ್ಮದ ಕಡೆ ಜೊತೆ ಹಾವ ಮಾಡಿದ್ರೆ ಅಂದ್ರೆ ನೇಕಾರ ಜೊತೆ ಹಾವ ಮಾಡಿ ಬತ್ಲೆ ಹೋದ್ರಂತ, ಗಾಣಿಗ್ಯಾರ ಜೊತೆ ಹಾವ ಮಾಡಿ ಒಣ ರೊಟ್ಟಿ ತಿಂದ್ರಂತ, ಕೆರಿ ಕೂಡಿ ಹಾವ ಮಾಡಿ ಏನೋ ಅಂತಾರಲ್ಲ ರಾಡಿ ಮುಕ್ಳಿ ಮಾಡ್ಕೊಂಡು ಹೊಂಟಿ ಹೋದಿಲ್ಲ, ಹೊಲಸು ಮುಕ್ಳಿ ಅಂದ್ರೆ ಸ್ವಚ್ಛ ಮಾಡ್ಕೊಳವನು. ಎಲ್ಲರೂ ಪಾಶ್ಚಿಮಾತ್ಯ ಪದ್ಧತಿ ಅನುಸರಿಸಿನ ಅದ್ರಂಗೆ ಅವ್ರಂಗೆ ಹಾಕೊಂಡು ಕುಂತೇವೆ ನಾವು. ಭಾಳ ಸುಧಾರಿಸಿದವ್ರಾಗ ಹಾಕೊಂಡೇವಿ. ಏನು ಸುಧಾರಿಸಿದವ್ರು ಅವರು ಕುಂಡಿ ತೊಳ್ಕೊಳ್ಳೋದು ಮುಂಡೆ ಮಕ್ಕಳು ಬೆನ್ನ ಹತ್ತೀರಿ ನೀವು ಅಂತಿದ್ರು ಅದು. ಅಲ್ಲಿ ಬರೀ ಏನಿಲ್ಲ, ಕಾಗದಲ್ಲಿ ಹಾಳೆ ಒರೆಸ್ಕೊಂತ ಅಡ್ಡಾಡ್ತವೆ. ವೈರ್ ದೇಶಕ್ಕೆ ಹೋದ್ಮೇಲೆ ನೀರೇ ಉಪಯೋಗ ಮಾಡೋದಿಲ್ಲ ಅವರು. ಟಿಶ್ಯೂ ಪೇಪರ್ ಅದರಲ್ಲಿ ಒರೆಸ್ಕೊಂತ ಅಡ್ಡಾಡೋದು, ಕಾಗದಲ್ಲಿ ಮುಕ್ಳಿ ಒರೆಸ್ಕೊಂತ. ಅಲ್ಲಿ ವಾತಾವರಣನ ಹಂಗೈತಿ, ಏನು ಮಾಡೋದು. ಇಲ್ಲಿ ಬಂದರೂ ಅದಕ್ಕೆ ಅವನ್ನ ಇಟ್ಟಿರ್ತಾರೆ ಅವರು. ನೀರದು ಇಲ್ಲ ಅವ್ರಿಗೆ. ಆ ಟಿಶ್ಯೂ ಪೇಪರ್ಲಿ ಮುಕ್ಳಿ ಒರೆಸ್ಕೊಂಡಂಗೆ ಅಡ್ಡಾಡ್ತಾರೆ. ಹಸುದ್ನ್ಯಾಗ ಮುಕ್ಳಿ ತಗೊಳಕ್ ಬರೋದು ಮುಂಡೆ ಮಕ್ಕಳು ಬೆನ್ನ ಹತ್ತೀರಿ ನೋಡಿ. ಅದು ದೊಡ್ಡ ಶಾನ್ಯಾರಂತ. ದೌಡ್ ಎದ್ದವ ಏನು ಮುಂದುವರೆದವಲ್ಲವ, ಹೊತ್ತಾಗಿ ಎದ್ದವ ನಾಗರಿಕವ. ಅನಾಗರಿಕವ ಏಟು ದೌಡಿ ಎದ್ದು ಏನು ಮಾಡವ ಈಗ? ಹೌದಿಲ್ಲ, 9-10 ಗಂಟೆ ಮಟ್ಟ ಮಲ್ಕೊಂಡವ ಅವ ನಾಗರಿಕ. ಹೌದಿಲ್ಲ, ದೌಡ್ ಎದ್ದ ಅನಾಗರಿಕವ. ಹೌದಿಲ್ಲ, ಅದರಾಗಿ ಲಾಭ ಏನೈತೆ ಅನ್ನೋದು ಅದಕ್ಕೇನು ಗೊತ್ತೈತಿ? ಹೊತ್ತಾಗಿ ಮಕ್ಕಳೋದಕ್ಕೇನು ಗೊತ್ತಾಗೈತಿ? ದೌಡ್ ಎದ್ರೆ ಏನು ಲಾಭ ಐತಿ? ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ದಿ ವೆಲ್ದಿ ಆ್ಯಂಡ್ ವೈಸ್ ಅಂದರು. ಅವನು ಆರೋಗ್ಯ, ಸಂಪತ್ತು, ಜಾಣ್ಮೆ 3 ವೃದ್ಧಿ ಅಕ್ಕವು. ದೌಡು ಮಲಿಗೆ ದೌಡು ಹೇಳೋದ್ರಿಂದ. ದೌಡ ಊಟ ದೌಡು 7 ಗಂಟೆಗೆ ಊಟ. ಮೊದಲಿನ ಮಂದಿ ದೌಡು ಊಟ ಮಾಡ್ತಿದ್ರು. ಅವಾಗ ಕರೆಂಟ್ ಅದು ಇದ್ದಿದ್ದಿಲ್ಲ. 10 ಮುಣಿಗಿದ್ಕೂಲೆ ಊಟ ಚಾಲು ಆಯ್ತು. ಯಾಕ್ರಿ? ಮೊದಲು ಊಟ ನಂತರ ಗಪ್ಪನ ಮಕ್ಕೊಂಡ್ಬಿಡ್ತಿದ್ರು. ಅವಾಗ ಇಲ್ಲಿ ಟಿ ವಿ ಇಲ್ಲ, ಕರೆಂಟ್ ಲೈಟ್ ಇಲ್ಲ. ಯಾಕ್ರಿ? ಗಪ್ಪನ ಮಕ್ಕೊಂಡು ದೌಡ ನಸಿಮೆ ಬೆಳ್ಳಿ ಹೊಂಟ ಕೂಲೆ ಎದ್ದು ಬಿಡೋದು. ಅವಾಗ ದರ್ವೊಬ್ರು ಅವಾಗ ಬೆಳ್ಳಿ ಮೂರ್ತಿ 7 ರೂಪಾಯಿ ಅಂತ. ಹೌದಿಲ್ರಿ? ದರ್ವೊಬ್ರು ಮನೆಯೊಳಗೆ ಅವಾಗ ಶಗನ ಒಗೆಯೋದು ಇದು ಚಾಲು, ಬೆಳ್ಳಿ ಹೊಂಟಂತ. ಅವಾಗ ಶರೀರ ಹೆಂಗಿದ್ದು? ಅವಾಗ ಆರೋಗ್ಯವಾದಂಥ ಶರೀರ ಇದ್ದು ಅವಾಗ. ಈಗ ಹೊತ್ತೇರಿ ರಾತ್ರಿ ಹೊತ್ತಾಗಿ ಮಲ್ಕೊಂಡು ಹೊತ್ತೆ ಈ ಮೊಬೈಲು ಇವು ಬಂದು ಒಟ್ಟ ಸಾಲವಲ್ಲ, ಟೈಮ ಸಾಲವಲ್ಲ. ಹೌದಿಲ್ಲ? ಆ ಚಾರ್ಜರ್ ಮುಗಿ ಮುಟ್ಟ ಅದನ್ನ ಬಿಟ್ಟಿರೋದಿಲ್ಲ. ಅದು ಮುಗ್ದಾಗಟ್ಟೆ ಮತ್ತೆ ಅದನ್ನ ಮತ್ತೆ ಬಂದ್ ಮಾಡಿರ್ತಾನೆ ನೋಡ. ಹೌದಿಲ್ಲ? ಅದು ಮತ್ತೆ ಚಾರ್ಜ್ ಆಗೋ ಮಟ ಮಾಡಿದ ಕೂಡಲೇ ಗಪ್ಪನ ಮತ್ತೆ ಅದನ್ನ ಚಾಲು ಮುಗಿ ಮಟ ಅದನ್ನ ಬಿಡುದಿಲ್ಲ. ಬೆಳತಂಕ ಇಟ್ಕೊಂಡು ಕುಂಡಿರ್ತಾನೆ ಬಿಡು. ಚಾರ್ಜರ್ ಮುಗಿತೈತೆ ಅಂದ್ರೆ ಕೈ ಬಿಡ್ತಾನೆ ಅವಾಗ ಅದನ್ನು. ಇಂಥ ವಾಸನ ತಯಾರಾಗಿಬಿಟ್ಟವು ನಮಗೆಲ್ಲ. ಮನುಷ್ಯನ ಜನ್ಮಕ್ಕೆ ಬಂದು ಎದಕ್ಕೆ ಬಂದೀವಿ ನಾವು ಅನ್ನೋದಕ್ಕೆ ಬರ್ತದ ಇಲ್ಲಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಮ್ಮನ್ನು ನಾವು ತಿಳ್ಕೊಂಡ್ರೆ ಲಾಭ, ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದು. ನಾನಾರಂಬುದನ್ನು ತಿಳ್ಕೊಳ್ಳೋ ವ್ಯವಸಾಯದಾಗ ಏನಾರು ತೊಡಗೇನು? ಏನ್ ಮಾಡ್ಬೇಕಪ್ಪ ಅಂತಾನೆ. ಏನ್ ಮಾಡ್ಬೇಕು ಅಂದ್ರೆ ನಮ್ಮನ್ನು ನಾವು ತಿಳ್ಕೊಬೇಕಪ್ಪ ಅಂತ ಒಬ್ಬರ ಅಂತೀವನ. ಆತ್ಮ ಸಂಶೋಧನೆ ಮಾಡ್ಕೋಬೇಕಪ್ಪ ಅನ್ನೋರು ಯಾರ್ದೇವಿ? ಎಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಬರೇ ಹೊರಗಿನ ತನ್ನ ಇದನ್ನ ಮಾಡ್ಬೇಕು. ಅದನ್ನ ಮಾಡಿನೇ ಇದೆ ಹೊರಗಿನ ವ್ಯವಹಾರನ ಇರುತ್ತೆ. ಅದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊಳ್ಳಿ. ದುಃಖದಿಂದ ಬಿಡುಗಡೆ ಆಗುವ ವ್ಯವಸಾಯ ಮಾಡ್ಬೇಕು, ಮತ್ತು ದುಃಖದಾಗ ಬಿದ್ದುಕೊಂಡು ಒಡ್ಡಾಡೋದು ಮಾಡ್ಬೇಕು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮಕ್ಕೆ ವ್ಯತಿರಿಕ್ತವಾದ ಕೆಲಸ ಮಾಡ್ಲಿಕ್ಕತ್ತೇವೆ ನಾವು. ಅಂದಾಗ ನಮ್ಗೆ ಈ ಸ್ಥಿತಿ ಬಂದೈತಿ. ನೀನ ಮಾಡ್ಕೊಂಡದ್ದು, ಯಾರು ಮಾಡಿದ್ದಲ್ಲ. ಅದು ನೀನ ಮಾಡ್ಕೊಂಡದ್ದು, ನೀನ ಅನುಭವಿಸ್ಬೇಕಾಗಿತ್ತು.
ವಶಿಷ್ಠರ ಆಶ್ರಮದಲ್ಲಿ ರಾಮ ಸಮಾಧಿ ಹೊಂದಿ ಉತ್ಥಾನಾಗಿ ರಾಜ್ಯ ಕಾರ್ಯಭಾರ ಮಾಡಿ. ಹೌದು, ಆ ಜ್ಞಾನ ಆದ್ಮ್ಯಾಗ ಅವನಿಂದ ರಾಮರಾಜ್ಯ ಆತು. ಹೌದು, ಅವನಿಂದ ಯಾರಿಗೂ ಕೆಡಕಾಗ್ಲಿಲ್ಲ, ಎಲ್ಲರಿಗೆ ಹಿತ ಬಯಸಿದವ, ರಾಮರಾಜ್ಯ ಆತು. ಅದಕ್ಕೆ ಯಾರು ಜ್ಞಾನಿಗಳಿರ್ತಾರ ಅವ್ರ ಕೈಯಾಗಿ ರಾಜ್ಯ ಆಡಳಿತ ಸಿಕ್ಕಿದ್ರೆ ಅದು ಸುಸೂತ್ರವಾಗಿ ನಡಿತೈತಿ, ಯಾರಿಗೆ ಅಲ್ಲಿ ಕೆಡಕಾಗುದಿಲ್ಲ. ಹೌದಿಲ್ಲ? ಇಲ್ಲಿ ಸ್ವಾರ್ಥಿಗಳ ಕೈಯಾಗಿ ಸಿಕ್ಕ ಮ್ಯಾಗ ಏನು ಉಳಿದೈತಿ? ಎಲ್ಲ ರಾಜಕಾರಣ. ಅದಕ್ಕೆ ತತ್ವಜ್ಞಾನಿನ ರಾಜ ಇರಬೇಕು, ರಾಜನ ತತ್ವಜ್ಞಾನಿ ಇರಬೇಕು. ಅಂದಾಗ ರಾಜ್ಯ ಯಾವ್ದು ಸುರಕ್ಷಿತವಾಗಿರ್ತೈತಿ. ಯಾವ ದೇಶ ಆಗಲಿ ರಾಜ್ಯ ಆಗಲಿ ಅಂಥವ್ರ ಕೈಯೊಳಗೆ ಆಡಳಿತಿದ್ರೆ ಹಂಗೈತಿ. ನೋಡ್ತಿರ್ತಾನ ಅವಲ್ಲಿ. ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಡೋ ಕ್ರಮನ ಬೇರೆ, ಶರೀರ ಚರಿತಾರ್ಥಕ್ಕೆ ಪ್ರಯತ್ನ ಮಾಡೋ ಕ್ರಮನ ಬೇರೆ. ಇದು ಸುಖ ಹೊಂದೋ ಕ್ರಮ ಅಲ್ಲಿದು, ಶರೀರ ಚರಿತಾರ್ಥದ ಮನಸ್ಸಿಂದ ಮಾಡೋದು. ನಮ್ಮ ಬಗ್ಗೆ, ಆತ್ಮನ ಬಗ್ಗೆ ವಿಚಾರ ಮಾಡೋದು, ಹೇಳೋದು, ಕೇಳೋದು, ಅದು ನಮ್ಮ ಕೆಲಸ. ಬರೀ ಹೊಟ್ಟೆ ತುಂಬಿಕೊಳ್ಳೋದು ಇದನ್ನ ಮಾಡೋದು ನಮ್ಮ ಕೆಲಸ ಅಲ್ಲ. ಇಹಪರದ ಚಿಂತೆ ಕಳೆದಿರ್ಬೇಕು, ಅವಾಗ ನಮ್ಮ ಕೆಲಸ ಮುಗಿದಂಗೆ ನೋಡ್ರಿ. ಇಹಪರದ ಚಿಂತೆ ಇಲ್ಲದ ಸ್ವರೂಪಾನುಸಂಧಾನದಲ್ಲಿ ಯಾವ ತೊಡಗಿರ್ತಾನ ಅವ ತನ್ನ ಕೆಲಸ ಮಾಡ್ಕೊಂಡವ. ಎದ್ರದ್ದು ಚಿಂತೆ ಇರಬಾರ್ದು. ಮುಂದುವರೆದ ಸಾಧಕರಿಗೆ ನಾದಗಳು, ಅನಾಥನಾದಗಳು, ಸೂಕ್ಷ್ಮ ಶರೀರಗಳು ಕಾಣಿಸ್ತಾವೆ. ಅದು ಅಡಗಿ ಉಳಿದಂಥ ಸ್ಥಿತಿ. ನಾದಾನುಸಂಧಾನ ಮಾಜಿ ಸೈತಿರೆ ತಾನಿಪ್ಪ ಇರುವುದು ಅಂತ. ಅದಕ್ಕೆ ಸಮಾಧಿ ಅಥವಾ ತೂರ್ಯಾವಸ್ಥೆ ಅವಾಗ ಅನುಭವ ಬರ್ತದೆ. ತೂರ್ಯಾವಸ್ಥೆಯನ್ನು ಪಡೆಯದೆ ನಾನು ಯಾರಿದ್ದೇನೆ ಅನ್ನೋದು ಖಾತ್ರಿ ಆಗುವುದೂ ಇಲ್ಲ. ಅದನ್ನು ಹೊಂದಿದಾಗ ಜ್ಞಾನ. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಗೈತೆ ಅನ್ನೋದೆಲ್ಲ ಸುಳ್ಳು. ನಾನಾರಂಭ ತಿಳುವಳಿಕೆಯಲ್ಲಿ ನನಗೆ ಏನು ಬೇಕಾಗೈತೆ ಅದು ಸಿಕ್ಕ ಬರ್ತದೆ. ನಾನು ಯಾರಿದ್ದೇನೋ ತಿಳುವಳಿಕೆ ನಮಗೆ ಸಮಾಧಾನ ಶಾಂತಿ ಅನುಭವಕ್ಕೆ ಬಂದ್ಬಿಡ್ತದೆ. ಸ್ವರೂಪ ಸಾಕ್ಷಾತ್ಕಾರವನ್ನು ಯಾವ ಮಾಡ್ಕೊಂಡಿರ್ತಾನ ಅವಾಗ ಹಿರಿಯ ಅಂತಾರೆ. ವಯಸ್ಸಾದವರೆಲ್ಲ ಹಿರಿಯರಲ್ಲ, ತಲೆ ಬೆಳಗಾಗಿ. ಯಾಕ್ರಿ? ಎಲ್ಲ ವಯಸ್ಸೆಲ್ಲ ಅವ್ರು ಹಿರಿಯರಂತ. ಅವ್ರು ಹಿರಿಯರಂದ್ರೆ ಇದು ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೊಂಡವ ಅವ್ನು ಹಿರಿಯ. ಅವರು ಬಲ್ಲವರು ಅಂತಾರೆ. ಅರ್ಧ ನಿಮಿಷದ ವೃತ್ತಿ ತದಾಕಾರ ಆಗ್ಬೇಕು ನೋಡ್ರಿ. ನಿಮಿಷಾರ್ಧವಾಗಲಿ ನಿಮ್ಮ ನೆನಪು ನಿಂದೊಡೆ ಮುಕ್ತಿ ಸಮನಿಸದಿರುವುದೇ ಎಂದು. ವೃತ್ತಿ ತದಾಕಾರ ಆದಾಗ ನಾನು ಮುಕ್ತಿದ್ದೇನೆ ಅನ್ನೋದು ಹೊಳಗ್ ಬರ್ತದೆ, ಪಕ್ಕನ ಹೊಳಿತೈತದ. ವೃತ್ತಿ ತದಾಕಾರ ಆದಾಗ ಅಲ್ಲಿ ಯಾವುದೇ ತರದ ದೋಷ ಇಲ್ಲ ಅನ್ನೋದು ಅನುಭವ ಬರ್ತದೆ. ಆಯ್ತು. ವಿಕಾರ ಹೊಂದುವಂತ ವಸ್ತುಗಳ ಕಡೆ ಲಕ್ಷ್ಯ ಕೊಡದ ಅವಿಕಾರಿಯಾದ ಇರುವಿನ ಕಡೆ ಲಕ್ಷ್ಯ ಕೊಟ್ಟಾಗ ಇದರ ಅನುಭವ ನಮಗೆ, ಅವಾಗ ನಮ್ಗೆ ಬಾಧೆ ಇಲ್ಲ ಅನ್ನೋದು ಅನುಭವ ಬರ್ತದೆ.
ಇದು ಹಿಂದಿನ ಜನ್ಮ ಸಂಸ್ಕಾರ, ಈಗಿನ ಪ್ರಯತ್ನ ಮತ್ತು ಸಂಘ, ಇವು ಮೂರೂ ಕೂಡಿದಾಗ ಇದು ಕೆಲಸ ಆಕೈತಿ ನೋಡಿ. ಹಿಂದಿನ ಜನ್ಮ ಸಂಸ್ಕಾರನೂ ಬೇಕು, ಇಂಥ ಸಂಘನೂ ಬೇಕು ಮತ್ತು ಪ್ರಯತ್ನನೂ ಬೇಕು. ಮೂರೂ ಕೂಡಿದಾಗ ಮುಪ್ಪುರಿ ಹಗ್ಗ ಹೆಂಗಾಕೈತಿ ಅಂತಾರಲ್ಲ, ಹಂಗೆ ಹಿಂದಿನ ಜನ್ಮ ಸಂಸ್ಕಾರ, ಈಗಿನ ಸಂಘ, ಪ್ರಯತ್ನ ಮೂರು ಅವಶ್ಯಕ. ಏನು ಹಿಂದಿನ ಜನ್ಮ ಸಂಸ್ಕಾರ ಐತಿ, ಸಂಘ ಇರಲಿಲ್ಲ ಅಂದ್ರೂ ಆಗುದಿಲ್ಲ. ಸಂಘನೂ ಐತಿ, ಪ್ರಯತ್ನ ಇರಲಿಲ್ಲ ಅಂದ್ರೂ ಆಗುದಿಲ್ಲ. ಕೇಳಿದ್ದೀವಿ, ಕೇಳಿ ಹಂಗೆ ಅದನ್ನು ಪ್ರಭಾಳಿ ತಿರುಗಿ ಅದನ್ನು ವಿಚಾರ ಮಾಡಲಿಲ್ಲ ಅಂದ್ರೆ ಅದು ಆಗುದಿಲ್ಲ. ಹಿಂದಿನ ಜನ್ಮದ ಸಂಸ್ಕಾರ ದೃಢಪಟ್ಟಿತ್ತಂದ್ರೆ ಯಾವ ವೇಳೆದಾಗಾದ್ರೂ ಅದು ಪುಟದಿಳ್ಬೇಕು, ಸಮಾಧಿ ಹೊಂದಲಿಕ್ಕೆ ಬರ್ತದೆ. ಅವಾಗ ನಾವು ಸಮಾಧಿ ಸಿದ್ಧಿಸ್ತದೆ. ಹಿಂದಿನ ಜನ್ಮದ ತಯಾರಿ ಇತ್ತಂದ್ರೆ ಹೇಳಿದಾಕ್ಷಣ ಅವಾಗ ಅನುಭವ ಬರ್ತೈತೆ. ಅದು ಸುಕೃತ ಉಚ್ಚಾರ ಮಾತ್ರೇಣ ಏವ. ಅವ ತಯಾರಿ ಇದ್ದವ, ಜನ್ಮಾಂತರ ಅಭ್ಯಾಸ ಮಾಡಿ ತಯಾರಿ ಇದ್ದವ. ಈ ತಕ್ಷಣ ಅಂಥ ಅನುಭವಿಗಳ ಮಾರ್ಗದರ್ಶನ ಅವಾಗ ಸಿಕ್ತು ಅಂದ್ರೆ ಗಪ್ಪನ ಅವಾಗ ಜ್ಞಾನೋದಯಕ್ಕೆ. ನಮಗೆ ಹಿಂದಿನ ತಯಾರಿ ಇಲ್ಲ. ಇತ್ತಿತ್ತಲಾಗಿ ಹೊಸದಾಗಿ ಜನ್ಮಕ್ಕೆ ಬಂದವ್ರಿಗೆ ಏನು ತಿಳಿಬೇಕು? ಬರೀ ಪಶು ಮತ್ತು ರಾಕ್ಷಸಿ ವೃತ್ತಿಗಳದಾವ ನಮ್ಮೆಲ್ಲ. ಅಂಥ ಹೀನ ವೃತ್ತಿ ಅದಾವ. ಪರಿವರ್ತನೆ ಆಗೋದು ಬಹಳ ದಿನದ ಸಂಪರ್ಕ ಮಾಡಿದಾಗ ಬದಲಾವಣೆ ಹಾಕಂತ. ಏನು ದೇವಾತೀತ ವೃತ್ತಿಯನ್ನು ಪಡೆದವಾಗ ಇದನ್ನು ಅನುಭವ ತಗೊಳಕ್ ಬರ್ತೈತಿ. ದೇವವೃತ್ತಿಗೆ ಸುಧಾ ಸಾಧ್ಯ ಇಲ್ಲ. ಅಲ್ಲಿ ಆಶೆ ಭಾಳ ತುಂಬಿಕೊಂಡಿರ್ತದೆ. ಆಶೆ ಬುರುಕರವು. ಸಂಪಾದಗಿರಿ ಒಳಗೆ ವಿಷಯ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕು ಅನ್ನೋದು. ಬಾಳೆ ಸಂಬಂಧ ಸಂಪಾದಿತ ಆಗಿರ್ತಾನವ, ಹೌದಿಲ್ಲ? ಮೋಕ್ಷ ಸಂಬಂಧ ಅಲ್ಲ, ಮುಕ್ತಿ ಹೊಂದೋ ಸಂಬಂಧ ಸಂಪಾದಿತರಾಗವ್ರು. ಬಾಳೆ ಸಂಬಂಧ, ಬಾಳೆ ಕೆಡ್ತೈತಿಪ್ಪ ನಮಗೆ, ಇದಾದ್ರೆ ಇನ್ನೊಬ್ರಿಗೆ ತೊಂದರೆ ಕೊಟ್ರೆ ಅಂತ ತಿಳ್ಕೊಂಡು ತೊಂದರೆ ಕೊಡ್ಲಂಗೆ ತನ್ನ ಬಾಳೆ ಸಂಬಂಧ ಸಂಪನ್ನವು. ಅಂಥ ವೃತ್ತಿಗೆ ಅದು ಹತ್ತು. ದೇವವೃತ್ತಿಗೆ ಅಂತಾರೆ. ದೇವಾತೀತ ವೃತ್ತಿಯನ್ನು ಪಡೆದಾಗಿದೆ ಅನುಭವ ಬರ್ತದೆ. ಏನು ದೇವವೃತ್ತಿಗೆ ಸುಧಾ ಇದು ಸಾಧ್ಯ ಇಲ್ಲ ಅಂತ. ಅವು ಅಜ್ಞಾನದಾಗ ಬಿದ್ದು ಹೊಳೆಯಾಡ್ತವೆ. ಅಜ್ಞಾನದಿಂದ ಕಡೆಕಾಗಕ್ಕಾಗೋದಿಲ್ಲ ದೇವತೆಗಳಿಗೆ ಸುಧಾ. ಇದನ್ನು ಹೇಳ್ಕೊಂತ ಹೋದಾಗ ನೀನು ಇದು ಅಧಿಕಾರಿ ನೀನ ಹಾಕಿದಕ್ಕೆ. ಏನು ಒಮ್ಗಿಲೆ ಎಲ್ಲರಿಗೆ ಇದಾಗೋದಿಲ್ಲ. ಯಾಕ್ರಿ ಹೇಳಿದಾಕ್ಷಣ ಕೇಳಿದಾಕ್ಷಣ ಆಗೋದಿಲ್ಲ. ಬೇಕಾದಂಥ ದಡ್ಡದನಂದ್ರೆ ಅವನಲ್ಲಿ ಪರಿವರ್ತನೆ ಹಾಕೊಂಡು ಹೋಗ್ತೈತಿ. ಇದ್ರೊಳಗೆ ಕಾಲು ಕಳೆಯಕತ್ತಂದ್ರೆ ಅದಕ್ಕೆ ಅವರಿವರೆನ್ನದೇ ಈ ಭುವನ ಮಾಡೋರೆಲ್ಲ ತಿಳ್ಕೊಳ್ಳಿ ಅಂತ ತಿಳ್ಕೊಂಡು ಅವರು ಭೇದ ಮಾಡದ ಅಧಿಕಾರಿ ಅನಧಿಕಾರಿಗಳೆಲ್ಲ ಹೇಳ್ಕೊತ ಬಂದಾರ. ಅವ್ರು ಒಮ್ಗಿಲೆ ಇವಕ್ಕೆ ಗೊತ್ತರ ಆಗಲಿ, ಹಂಗಾರ ತಿಳಿಲಿ ಇವಕ್ಕೆ ಅಂತೇಳಿ. ಅದ ಅನಧಿಕಾರಿಗಳಿಗೆ ದೌಡ್ ಹತ್ತುದಿಲ್ಲ ಅಂದಾರ. ಹಿಂದಿನ ಜನ್ಮ ಸಂಸ್ಕಾರ ಇತ್ತಂದ್ರೆ ಯಾವಾಗ ಬೇಕಾದ ಪ್ರಾಣಾಂತ್ಯ ಕಾಲದಲ್ಲಿ ಸುಧಾ ಇದು ಉದ್ಭವ ಆಗ್ಬೋದು, ಜ್ಞಾನೋದಯ ಆಗ್ಬೋದು. ಅಂತಃಕರಣದ ದುಡುಕಿದು, ಅಂತರಂಗದ ದುಡುಕಿದು. ಏನು ಒಳಗದ ದುಡುಕಿತ್ತಂದ್ರೆ ಯಾವಾಗ ಬೇಕಾದಾಗ ಅವಾಗ ಅದನ್ನು ಹೊಂದಲಿಕ್ಕೆ ಬರ್ತೈತಿ. ಸುಕೃತ ಉಚ್ಚಾರ ಮಾತ್ರೇಣ ಏವ. ತಕ್ಷಣ ಕೇಳಿದ ಕ್ಷಣ ಅವಾಗ ಅನುಭವ ಬರ್ತೈತಿ. ಹಿಂದಿನ ಸಂಸ್ಕಾರ ಬಲ ಇತ್ತು ಅಂದ್ರೆ. ಬಾಹ್ಯದಕ್ಕೆ ಏನು ಸಂಬಂಧ ಇಲ್ಲ. ಹೊರಗೆ ಬೇಕಾದಿರ್ಬೋದು. ನೀನು ನೌಕರಿಯಾರ ಮಾಡು, ಒಕ್ಕಲ್ತನಾರ ಮಾಡು, ವ್ಯಾಪಾರ ಮಾಡು, ಹೊರಗೆ ಏನು ಬದಲಾವಣೆ ಮಾಡೋದು ಬೇಕಾಗಿಲ್ಲ. ಅಂತರಂಗದ ದುಡುಕಿದಲ್ಲ. ಏನು ನಾವು ಹೊರಗೆ ಎಲ್ಲ ಬಿಟ್ಟೇವಂದ್ರೂ ಮಾಡ್ಕೊಳಕ್ಕಾಗೋದಿಲ್ಲ. ಅದ್ರ ಎಲ್ಲ ಸೋಗ ಹಾಕಿ ಬರೀ ಅಭ್ಯಾಸದಾಗ ಕಾಲ್ಕತ್ತೇವೆ ಅಂದ್ರೆ ಹತ್ತುದು ಭಾಳ ಕಠಿಣ. ಏನು ನಾವು ಅಲ್ಲೇ ಇದ್ದೇವಂದ್ರೆ ಎಲ್ಲಿದ್ದೀವಿ? ಮನಸ್ಸು ಎಲ್ಲಿ ಐತಿ ನೋಡ್ಕೋ. ಶರೀರ ಅಲ್ಲಿ ಇಟ್ಟು ಮನಸ್ಸು ಎಲ್ಲಿ ಐತಿ ನಿಂದು? ಮನಸ್ಸು ಬರೀ ವಿಷಯಗಳಿಗೆ ಏನಿಕಿನ ಆಗ್ತಿರ್ತೈತಿ. ಇಲ್ಲಿ ಬಂದು ಕುಂತೇನೆ ಅಂದ್ರೆ ಅದೇ ಲೆಕ್ಕ ಆಗ್ತಿರ್ತೈತಿ. ಅಂತ ವೃತ್ತಿಗೆ ಏನು ತಿಳಿಬೇಕು? ಏನು ನಾವು ಬದ್ಧ. ನಾವು ಮನಸ್ಸಿನಾಗ ಬರೇ ವಿಷಯ ಚಿಂತನೆ ಮಾಡ್ಕೊಂಡು ಇಲ್ಲಿ ಮಠದಾಗಿದ್ರ ಏನು ಮಾಡೋದು? ಎಂದು ಮುಕ್ತ ಆಗ್ಬೇಕು. ಮನೆಯಾಗಿದ್ರು ಇದ್ರ ಚಿಂತನದೊಳಗೆ ಅಭ್ಯಾಸದಾಗ ಅವ್ನು ನಿರಂತರ ತೊಡಗಿರ್ತಾನೆ, ಅವ ಮುಕ್ತ ಆಗ್ತಾನೆ. ಅದು ವ್ಯಾಮೋಹ ಇತ್ತಂದ್ರೆ ಎಲ್ಲಿದ್ರು ನೀನು ಬಂಧನ ಬಿಡುದಿಲ್ಲ. ನೀನು ಮಠ ಸೇರಿದ್ರು ಬಿಡುದಿಲ್ಲ. ನೀನು ವ್ಯಾಮೋಹ ಇತ್ತು. ವ್ಯಾಮೋಹ ಹೋಗಿತ್ತಂದ್ರೆ ಎಲ್ಲಿದ್ರು ನೀನು ಆ ಸ್ಥಿತಿ ಹೊಂದಾಕ್ ಬರ್ತೈತಿ. ಮನದಿ ಮೋಹವ ಅಳಿದರವತ ಮನೆ ಉಳಿದ್ದರು ಮುಕ್ತನು ಅಂತ.
ಮನದಿ ಮೋಹವ ಅಳಿಯದವತ ಒಣದೊಳಿದ್ದರು ಬದ್ಧನು. ನಾವು ಹೋಗಿರ್ತಾನೆ ಇಲ್ಲಿ ಆಶ್ರಮದಾಗ ಬಂದೆ ಅಂದ್ರೆ ಚಲೋದ್ ನೋಡಿದೆ ಅಂದ್ರೆ ಬಿಡುದು ಇಲ್ಲ. ಬೇಕಾಕೈತಿ ನನಗಿದಂತ ಹೊಕ್ಕೈತಿಲ್ಲೋ ಮನಸ್ಸು. ನಾನು ಬಾಳ್ಯಾಕ್ ಬೇಕು ಅದಕ್ಕೆ ಬೇಕಂತ ಹೋಗುತ್ತೆ ನಿನ್ನ ಮನಸ್ಸು ಹೋಗ್ತೀನಿ. ಅದನ್ನ ಮಾಡಕ್ ಹಚ್ತೈತಿ ನಿನಗೆ, ಮತ್ತೊಂದು ಏನು ಇಲ್ಲ. ಬಾಳೆ ದೇಶನ ಇರ್ತೈತೆ ಅದಕ್ಕೆ. ಅದನ್ನೆಲ್ಲ ಪೂರ್ಣ ಮರೆತು ಕೇವಲ ಇರುವಿನ ಸ್ವಂತ ತೊಡಗಿದವಾಗ ಏನಾರ ಲಾಭ ತಗೊಳಕ್ ಅದ ಗೆಣಿಕೆ ಹಾಕೊಂತ ಕುಂದು ಆಯುಷ್ಯ ಎಲ್ಲ ಅದ್ರಾಗ ಮತ್ತು ಅದಾಗ ಹುಟ್ಟಿಟ್ಟು ಹೋಗೋದನ್ನ. ಅದಕ್ಕೆ ಕಠಿಣ ಅದಪ್ಪ ಪಾರಮಾರ್ಥ. ಅಲ್ಲೇ ಪಾರಮಾರ್ಥದ ವಿಚಾರದಾಗ ಅದೇನಂದ್ರೆ ಅದು ಹತ್ತುದು ಭಾಳ ಕಠಿಣ. ಹಿಂದಿನ ಜನ್ಮದ ದುಡುಕಿ ಜೋರಿದ್ರೆ ಏನಾರ ಹತ್ತಿರ ಆಗ್ಬೋದು, ಇಲ್ಲಾಂದ್ರೆ ಭಾಳ ಕಠಿಣ ಅದ ಅದು. ಹಂಗಂತ ಹೇಳಿ ಎಲ್ಲೋ ಒಬ್ಬರಿಗೆ ಎಲ್ಲರೂ ಹೇಳ್ತಾರೆ ಕೇಳ್ತಾರೆ, ಯಾಕೆ ಆಗ್ವಲ್ದಂದ್ರೆ ಇಂದಿನ ಸಂಸ್ಕಾರಗಳ ಬಲ ಎಳ್ಕೊಂಡು ಹೋಕ್ಕವು. ಬೇಕಾದಂಗೆ ನಾ ಹೇಳ್ತೇನೆ ಕೇಳ್ತೇನೆ ಅಂದ್ರೆ ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಆಗದಾಗದು ಹೊರವಿವೇಕಿಗೆ ಮುಕುತಿ ಅಂತ. ಅದಕ್ಕೆ ಯಾವಾಗಲೂ ನಮಗಂಥ ಒಂದು ವಾತಾವರಣ ಇರ್ಬೇಕಲ್ಲ. ಏನು ಸಂಸ್ಕಾರಗಳೇನದಾವ ಮತ್ತು ಮೊದಲಿನ ಚಾಳಿ ಅದೇ ಹೇಳ್ಕೊಂಡು ಹೋಗ್ತವೆ. ಎಂದಿನಂತೆ ಅದ ವ್ಯವಹಾರ ಮಾಡಾಕೈತಿ. ಇದೆಷ್ಟು ಹೇಳಿದ್ರು ಕೇಳಿದ್ರು ಮೊದಲಿನ ಚಾಳಿ ಬಿಡುವಲ್ಲಪ್ಪ ಇದಂತ. ಕಲ್ತು ಚಾಳಿ ಕಲ್ಲು ಹಾಕಿರು ಹೋಗಲ್ಲ ಅಂತಾರಲ್ಲ, ಹಂಗೆ ಅದು ಚಾಳಿ ಹೋಗುದಿಲ್ಲ. ರೂಢಿಗತ ಚಾಳಿ ಅವು ಪರಿವರ್ತನೆ ಆಗ್ಬೇಕಾದ್ರೆ ಏನೋ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗ ಅದು ಪರಿವರ್ತನೆ ಆಗ್ಬೇಕು. ಹೊಳೆದ್ರೆ ಹೊಳಿಬೇಕು, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಅಂತ. ಬಿಡುಂಟು.